ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಮ್ಮ ಮೇಲಕ್ಕೆತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡಂಥವರಾಗಿ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ವಿಶೇಷವಾಗಿ ಓದುವಾರ ಧ್ಯಾನಿಸಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡಿರಿ. ಚಿಕ್ಕ ಮಕ್ಕಳು ಗಲಾಟೆ ಮಾಡಬೇಡ್ರಿ, ಚಿಕ್ಕ ಮಕ್ಕಳು ಗಲಾಟೆ ಮಾಡಬೇಡ್ರಿ. ಓದುವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ನೆನಪು ಮಾಡಿರಿ. ಹಲ್ಲೆಲೂಯಾ. ಏನು? ದೇವರಲ್ಲಿ ಭಯ ಮತ್ತು ಭಕ್ತಿಯುಳ್ಳವರಾಗಿ ನಾವು ಜೀವಿಸುವವರಾಗಬೇಕು. ಯಾರು ಭಯ ಭಕ್ತಿ ಉಳ್ಳವರಾಗಿ ಜೀವಿಸ್ತಾರೋ ಅವರು ಹೊಂದಿಕೊಳ್ಳುವಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದವರಾಗಿದ್ದೇವೆ. ಭಯಭಕ್ತಿ ಅಂದರೆ ಏನು ಪ್ರಿಯರೇ? ದೇವರಿಗೆ ಹೆದರುವಂಥದ್ದು. ಕೆಲವು ಜನರು ಹೆದರುತ್ತಾರೆ ಯಾವುದಕ್ಕೆ? ಆಕ್ಸಿಡೆಂಟ್ಗಳಿಗೆ. ಕೆಲವು ಜನರು ಹೆದರುತ್ತಾರೆ ಯಾವುದಕ್ಕೆ? ಮರಣಕ್ಕೆ. ಕೆಲವು ಜನರು ಹೆದರುತ್ತಾರೆ ಯಾವುದಕ್ಕೆ? ದೆವ್ವಗಳಿಗೆ. ಕೆಲವು ಜನರು ಹೆದರುತ್ತಾರೆ ಯಾವುದಕ್ಕೆ? ಮಾಟ ಮಂತ್ರಗಳಿಗೆ. ಇನ್ನು ಕೆಲವು ಜನರು ಹೆದರುತ್ತಾರೆ ಯಾವುದಕ್ಕೆ? ರೋಗಗಳಿಗೆ. ಇನ್ನು ಕೆಲವು ಜನರು ಹೆದರುತ್ತಾರೆ ಯಾವುದೋ ಒಂದು ಬಲವಾದ ಶಾಪಗಳಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಹೆದರಿಕೆಯ ಕುರಿತಾಗಿ ಎಲ್ಲ ನಾವಿಲ್ಲಿ ಹೇಳ್ತಾ ಇರುವಂಥದ್ದು. ಯಾವ ಹೆದರಿಕೆ? ದೇವರನ್ನು ಸೇವಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದುಕೊಳ್ಳುವಂಥದ್ದೇ ದೇವರಿಗೆ ಭಯಭಕ್ತಿ ಉಳ್ಳಂಥ ಒಂದು ಸ್ಥಿತಿಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ಥಿತಿ ಅಂದರೆ ಏನು? ಆತನನ್ನೇ ಸೇವಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದುಕೊಳ್ಳುತ್ತಾ ಆತನು ಯಾವ ಒಂದು ದಾರಿಯನ್ನು ತೋರಿಸಿ ಹೋಗಿದ್ದಾನೋ ಅದೇ ದಾರಿಯಲ್ಲಿ ಹೆಜ್ಜೆ ಇಡುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ಅನೇಕ ವಿಷಯಗಳಿಗಾಗಿ ಲೋಕಸ್ಥರು ಹೆದರುವುದುಂಟು ಪ್ರಿಯರೇ. ಆದರೆ ನಾವು ಯಾರಿಗೆ ಹೆದರಿಕೆ ಉಳ್ಳವರಾಗಿ, ಯಾರಿಗೆ ಭಯಪಟ್ಟು ನಾವು ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಹೋಗಬೇಕು? ಸೃಷ್ಟಿಕರ್ತನಾಗಿರುವಂಥ ದೇವರಿಗೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 3 ವಿಷಯಗಳನ್ನು ಕುರಿತಾಗಿ ಅನಿಸುತ್ತೆ ನಾವು ಓದುವಾರ ನೋಡಿದ್ವಿ. ಮೊಟ್ಟ ಮೊದಲನೇದಾಗಿ ಏನು? ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ದೇವರು ಯಾವಾಗಲೂ ಕೂಡ ಏನು ಕೊಡ್ತಾನೆ? ಶುಭವನ್ನೇ ಅನುಗ್ರಹಿಸ್ತಾನೆ. ಯಾವಾಗಲೂ ಶುಭ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ನಾವು ನೋಡಿದ್ವಿ ಅವರ ಪ್ರಾಣಗಳು ಕೂಡ ಏನಾಗ್ತವಂತೆ? ಕಾಪಾಡಲ್ಪಡುತ್ತವೆ. ಅವರ ಪ್ರಾಣಕ್ಕೆ ಹಾನಿ ಆಗುವುದಿಲ್ಲ ಎಂಬುದಾಗಿ. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ದೇವರು ಶತ್ರುಗಳಿಂದ ಏನು ಮಾಡ್ತಾನೆ? ಅವರನ್ನು ತಪ್ಪಿಸುತ್ತಾನೆ ಎಂಬುದಾಗಿ. ಒಬ್ಬ ರಾಜನ ಕುರಿತಾಗಿ ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ಹಿಜ್ಕೀಯನ ಕುರಿತಾಗಿ ಯಾವ ರೀತಿಯಾಗಿ 1,85,000 ಜನ ಶತ್ರುಗಳು ಪಟ್ಟಣದ ಸುತ್ತಲೆಲ್ಲ ಕೂಡಿ ದಾಳಿ ಮಾಡಬೇಕೆಂಬುದಾಗಿ ಹುನ್ನಾರ ನಡೆಸಿದಾಗ, ನಾಳೆ ಯುದ್ಧ ನಡಿಬೇಕಾಗಿದೆ, ನಾಳೆ ಪಟ್ಟಣವನ್ನು ಕೆಡವಿ ಹಾಕಿ ಒಳಗಡೆ ಬರಬೇಕಂತೇಳಿ ಅಂದುಕೊಂಡಿದ್ದಾರೆ. ಆದರೆ ಆವತ್ತಿನ ದಿನ ರಾತ್ರಿಯೇ ಹಿಜ್ಕೀಯನು ಏನು ಮಾಡ್ತಾ ಇದ್ದಾನೆ? ಯೆಶಾಯನ ಬಳಿಗೆ ಹೋಗಿ ಪ್ರಾರ್ಥನೆಯ ಮನವಿಯನ್ನು ಏನು ಮಾಡ್ತಾ ಇದ್ದಾನೆ? ಬೇಡಿಕೊಳ್ತಾ ಇದ್ದಾನೆ, ಕಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಜಕರು ಮತ್ತು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರವಾದಿಗಳು ಎಲ್ಲಿರ್ತಾರೋ, ಯಾವ ಮನೆಯಲ್ಲಿರ್ತಾರೋ, ಯಾವ ಮನೆಗೆ ಭೇಟಿ ಕೊಡ್ತಾರೋ ಅವರ ಆ ಒಂದು ಮನೆಗಳಿಗೆ ಏನು ಮಾಡ್ತಾನೆ? ದೇವರು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಒಂದು ಸಾರಿ ನೀವು ನ್ಯಾಯಸ್ಥಾಪಕರು ಪುಸ್ತಕ ತೆಗಿರಿ, 17ನೇ ಅಧ್ಯಾಯ 12-13 ವಚನಗಳು. ಮೀಕನು ಯೌವನಸ್ಥನಾದ ಆ ಲೇವಿಯನನ್ನು ಯಾಜಕ ಸೇವೆಗೋಸ್ಕರ ಪ್ರತಿಷ್ಠಿಸಿ ತನ್ನ ಮನೆಯಲ್ಲಿ ಇಟ್ಟುಕೊಂಡು, ಒಬ್ಬ ಲೇವಿಯು ನನ್ನ ಮನೆಯಲ್ಲಿ ಯಾಜಕನಾಗಿರುವುದರಿಂದ ಯೆಹೋವನು ನನ್ನನ್ನು ಆಶೀರ್ವದಿಸುವನೆಂದು ಬಲ್ಲೆನು ಅಂದುಕೊಂಡನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಪ್ಪವರು ಮೊನ್ನೆ ಯಾವಾಗ ಒಂದು ಮಾತು ಹೇಳ್ತಾ ಇದ್ರು, ಯೇಸಪ್ಪಣ್ಣವ್ರಿಗೆ ಅಂತ ಅನಿಸುತ್ತೆ. ಏನಂತೇಳಿ? ಈಗ ಡೈರೆಕ್ಟಾಗಿ ಗೌರ್ಮೆಂಟ್ ಅಮೌಂಟ್ ಯಾರಿಗೆ ಸ್ಯಾಂಕ್ಷನ್ ಮಾಡ್ತಾರೆ ರೀ? ಸರ್ಟೆನ್ ಡಿಪಾರ್ಟ್ಮೆಂಟ್ಸ್ ಯಾವುದ್ಯಾವುದ್ರ ಅಡಿಯಲ್ಲಿ ಅವ್ರು ಬರ್ತಾ ಇರ್ತಾರೋ ಅಂಥ ಡಿಪಾರ್ಟ್ಮೆಂಟ್ಗಳಿಗೆ
ಸ್ಯಾಂಕ್ಷನ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ನೇರವಾಗಿ ವ್ಯಕ್ತಿಯ ಕುರಿತಾಗಿ ಗೊತ್ತಿದ್ದಾಗಲೂ ಕೂಡ ವ್ಯಕ್ತಿ ಅಕೌಂಟಿಗೆ ಏನಾಗಲ್ಲ, ಹಣ ಬರಲ್ಲ. ಆಮೇಲೆ ಅಲ್ಲಿಂದ ಆ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದರೆ ಆ ವ್ಯಕ್ತಿಗೆ ಏನಾಗುತ್ತೆ, ಅದು ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಪ್ಪವ್ರು ಇದು ಹೇಳ್ತಾ ಒಂದು ಮಾತು ಹೇಳಿದ್ರೆ ಏನಂತೇಳಿ, ಆಶೀರ್ವಾದ ದೇವ್ರು ಈಗಾಗಲೇ ಕೊಟ್ಬಿಟ್ಟಾನ. ಅವೆಲ್ಲಿ ಇರ್ತಾವ? ಯಾಜಕರ ಹತ್ರ ಇರ್ತಾವ. ಅವೆಲ್ಲಿರ್ತಾವ? ಸೇವಕರ ಹತ್ರ ಇರ್ತಾವ. ಅವೆಲ್ಲಿರ್ತಾವ? ಸೇವೆಯನ್ನು ಮಾಡುವಂಥ ಪರಿಶುದ್ಧವಾಗಿರ್ತಕ್ಕಂಥ ಸೇವಕರ ಹತ್ರ ಅವು ಇರ್ತಾವೆ. ಹಲ್ಲೆಲೂಯ. ಅವ್ರು ಯಾವಾಗ ಬಿಡುಗಡೆ ಮಾಡ್ತಾರೋ ಆ ಸಮಯದಲ್ಲಿ ಏನಾಗುತ್ತೆ, ಆಶೀರ್ವಾದ ಎನ್ನುವಂಥದ್ದು ಹೊರಟು ಹೋಗುತ್ತೆ. ಇದನ್ನು ಯಾರು ತಿಳ್ಕೊಂಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಯಾರು? ಮೀಕನು, ನನ್ನ ಬಳಿಯಲ್ಲಿ, ನನ್ನ ಮನೆಯಲ್ಲಿ ಯಾಜಕನಿದ್ರೆ ನನಗೆ ಏನಿದೆ, ಆಶೀರ್ವಾದ ಇದೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಸೇಮ್ ಪೊಸಿಷನನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಹಿಜ್ಕೀಯ ಏನು ಮಾಡ್ತಾ ಇದ್ದಾನೆ, ಈ ಲೇವಿಯ ಬಳಿಗೆ, ಆ ಪ್ರವಾದಿಯ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದಾನೆ, ತನ್ನ ಸಮಸ್ಯೆಯನ್ನು ಹೇಳಿಕೊಂಡು ಏನು ಮಾಡ್ತಾ ಇದ್ದಾನೆ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾನೆ. ಅದ್ಭುತವಾಗಿ 1,85,000 ಜನರು ಏನಾದರೂ ಅವತ್ತಿನ ದಿನ ಸೈನಿಕರು ಹತರಾದರು. ಒಂದು ರಕ್ತ ಇಲ್ಲ, ಒಂದು ಗಾಯ ಇಲ್ಲ. ಒಂದೇ ಸರಿಗೆ ದೇವದೂತನು ಕೆಳಗಡೆ ಇಳಿದು ಬಂದು ಎಲ್ಲರನ್ನ ಏನು ಮಾಡಿದ, ಒಂದೇ ಸೆಕೆಂಡಲ್ಲಿ ಏನು ಮಾಡಿದ, ಸಂಹಾರ ಮಾಡಿದ. ಹಲ್ಲೆಲೂಯ. ಹಲ್ಲೆಲೂಯ. ದೇವರನ್ನು ನಂಬಿದಂಥ ಮಕ್ಕಳಿಗೆ ಏನು ಮಾಡಿದ, ದೇವರು ಕಾಪಾಡಿದ ಪ್ರಿಯರೇ. ಅವರ ಪ್ರಾಣಗಳನ್ನು ಕಾಪಾಡಿದ, ಶತ್ರುಗಳಿಂದ ತಪ್ಪಿಸಿದ. ಮೂರನೇ ಮಾತು ಕೂಡ ನಾವು ನೋಡಿದ್ವಿ, ಏನೆಂಬುದಾಗಿ, ದಿನಗಳಿಗೆ ವೃದ್ಧಿ, ಆಯಸ್ಸನ್ನು ವೃದ್ಧಿಗೊಳಿಸ್ತಾನೆ. ಯಾರ ಆಯಸ್ಸನ್ನು ವೃದ್ಧಿಗೊಳಿಸ್ತಾನೆ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವಂಥವರ ಆಯಸ್ಸನ್ನು. ಅದೇ ಹಿಜ್ಕೀಯನ ಕುರಿತಾಗಿ ನಾವು ನೋಡಿದಾಗ, ಹಿಜ್ಕೀಯನಿಗೆ ದೇವರು ಎಷ್ಟು ವರ್ಷ ಆಯಸ್ಸನ್ನು ಹೆಚ್ಚು ಮಾಡಿದ? 15 ವರ್ಷಗಳು. 15 ವರ್ಷಗಳ ಹಿಂದೆ ಹಿಜ್ಕೀಯ ಸಾಯಬೇಕಾಗಿತ್ತು. ಆದರೆ 15 ವರ್ಷಗಳು ದೇವರು ಏನು ಮಾಡಿದ, ಆಯಸ್ಸನ್ನು ಅನುಗ್ರಹ ಮಾಡಿದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ 3 ವಿಷಯಗಳ ಕುರಿತಾಗಿ ನಾವು ನೋಡಿದ್ವಿ. ಇವತ್ತಿನ ದಿನ ನಾವು ನೋಡೋಣ ಇನ್ನೂ ಯಾವ ಆಶೀರ್ವಾದಗಳು ಇದ್ದಾವೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳು 34ನೇ ಕೀರ್ತನೆ 7ನೇ ವಾಕ್ಯ. 34ನೇ ಕೀರ್ತನೆ 7ನೇ ವಾಕ್ಯ ಗೊತ್ತಿಲ್ಲ. ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯ. ದೇವರಲ್ಲಿ ಭಯಭಕ್ತಿ, ಸೃಷ್ಟಿಕರ್ತನಾದ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಯಾರು ಜೀವಿಸ್ತಾ ಇರ್ತಾರಲ್ವಾ, ಅವರಿಗೆ ಯಾರು ಕಾವಲಾಗಿರ್ತಾರೆ? ಯಾವ ಪೊಲೀಸ್ ಕಾವಲಾಗಿರ್ತಾನೆ? ಪರಲೋಕದ ಪೊಲೀಸ್. ಹಲ್ಲೆಲೂಯ. ಭೂಲೋಕದ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಾಗಷ್ಟೇ ಬರ್ಬೋದು, ಅವರು ನಿಮಗೆ ತೊಂದರೆ ಆದಾಗಷ್ಟೇ ಅವರು ಬರ್ಬೋದು. ಆದರೆ ಎನಿ ಟೈಮ್ ನಮ್ಮನ್ನು ಕಾಪಾಡೋದಕ್ಕೋಸ್ಕರವಾಗಿ ಪರಲೋಕದ ಸಿಬ್ಬಂದಿ, ಪರಲೋಕದ ಸೈನ್ಯ, ಅದುವೇ ಯಾವುದಾಗಿದೆ, ದೂತರ ದಂಡು ಇಳಿಸಿ ನಮ್ಮನ್ನು ಏನು ಮಾಡ್ತಾನೆ, ದೇವರು ಕಾಪಾಡ್ತಾನೆ ಪ್ರಿಯರೇ. ಹೀಗೆ ಒಂದು ವಿಷಯವನ್ನು ಕೇಳಲ್ಪಟ್ಟಿದ್ದೆ. ಹೀಗೆ ಒಬ್ಬ ತಂದೆಯ ಮಗಳು, ಆಕೆ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾ ಇರ್ತಾಳೆ. ಅಮೆರಿಕದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಆಕೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಏನಂತೀವಿ, ಬ್ರಿಡ್ಜ್ ಕೆಳಗಡೆ ಇರುತ್ತಲ್ಲ, ಅಂಡರ್ಗ್ರೌಂಡ್ ದಾಟಿ ಹೋಗ್ಬೇಕಾಗಿರುತ್ತೆ. ಹಲ್ಲೆಲೂಯ. ಮನೆಗೆ ಹೋಗ್ಬೇಕಾದ್ರೆ ಆ ಅಂಡರ್ಗ್ರೌಂಡನ್ನು ಏನು ಮಾಡಬೇಕು, ದಾಟಿ ಹೋಗಬೇಕು. ಆ ಸಮಯದಲ್ಲಿ ಆಕೆ ಕೆಲಸ ಮುಗಿಸ್ಕೊಂಡು ಅಂಡರ್ಗ್ರೌಂಡನ್ನು ದಾಟಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕಳ್ಳರ ಕಾಕರ ಗುಂಪು ಒಂದು ಕಾಯ್ದು ಕೂತ್ಕೊಂಡಿತ್ತು ಪ್ರಿಯರೇ. ಹಲ್ಲೆಲೂಯ. ಯಾರ ಗುಂಪು? ಕಳ್ಳ ಕಾಕರ ಗುಂಪು. ಅವರು ಮನುಷ್ಯರನ್ನ ಏನು ಮಾಡ್ತಾರೆ, ದೋಚ್ಕೊಳ್ಳೋದಲ್ಲದೆ ಅವರ ಪ್ರಾಣಗಳನ್ನು ಏನು ಮಾಡ್ತಾರೆ, ತೆಗಿತಾರೆ. ಕೆಟ್ಟದಾಗಿ ಮನುಷ್ಯರನ್ನು ಉಪಯೋಗ ಮಾಡಿಕೊಳ್ತಾರೆ. ಹಲ್ಲೆಲೂಯ. ಅಂತಹ ಗುಂಪು ಕಾಯ್ಕೊಂಡಿರಬೇಕಾದ್ರೆ ಈ ಮಗಳು, ಪ್ರಾರ್ಥನೆಯುಳ್ಳಂಥ ಮಗಳು, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮಗಳು, ಆ ಸಮಯದಲ್ಲಿ ಆ ಸ್ಥಳವನ್ನು ದಾಟಿ ಏನು ಮಾಡ್ತಾಳೆ, ಆಕಿ ಮನೆಗೆ ಹೋಗ್ತಾಳೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾಳೆ? ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ತಕ್ಷಣ ಅಪ್ಪ ಟಿ ವಿ ನೋಡ್ತಾ ಇರ್ತಾನೆ. ಬ್ರೇಕಿಂಗ್ ನ್ಯೂಸ್ ಬಂತು. ಬ್ರೇಕಿಂಗ್ ನ್ಯೂಸ್ ಅಂದರೆ ಇವಾಗ ತಾನೇ ನಡೆದಿರೋದು ನ್ಯೂಸ್ ಬಂತು. ಏನಂತೇಳಿ ಅಂದರೆ, ಯಾವ ಸ್ಥಳದಿಂದ ಈ ಜಾಬ್ ಮಾಡುವಂಥ ಸ್ತ್ರೀ ದಾಟಿ ಬಂದಿದ್ಲು, ಅದೇ ಸ್ಥಳದಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ಏನು ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಆಕೆಯಿಂದ ಹಣವನ್ನು ದೋಚಿಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ.
ಪ್ರೈಸ್ ಲಾರ್ಡ್. ಅವಾಗ ಬ್ರೇಕಿಂಗ್ ನ್ಯೂಸ್ ಬಂದ ತಕ್ಷಣ ಸಡನ್ನಾಗಿ ಪೊಲೀಸರು ಅಲರ್ಟ್ ಆಗಿ ಆ ವ್ಯಕ್ತಿಗಳನ್ನು, ಯಾರು ಕೊಲೆ ಮಾಡಿದಾರೋ, ಯಾರು ದೋಚ್ಕೊಂಡಿದ್ದಾರೋ, ಯಾರು ಆಕೆಯನ್ನು ತಪ್ಪಾದ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೋ ಅವ್ರನ್ನ ಹಿಡ್ಕೊಂಡ ಮೇಲೆ ಅವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಈತನ ತಂದೆ ಅಪ್ಪ ಅಂತೇಳಿ ಈ ಮಗಳು ಹೇಳ್ತಾ ಇದ್ದಾಳೆ, ಅಪ್ಪ ನಾನು ಕೂಡ ಅದೇ ದಾರಿಯಲ್ಲಿ ಬಂದೆ, ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಗುಂಪು ಇತ್ತು, ಆದರೆ ನಾನು ಅದನ್ನು ದಾಟಿ ನಾನು ಬಂದೆ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅವರೆಲ್ಲರನ್ನ ಮುಖಗಳನ್ನು ತೋರಿಸ್ತಾ ಇದ್ದಾರೆ, ಎಲ್ಲಿ? ಟಿ ವಿಯಲ್ಲಿ. ಹಲ್ಲೆಲೂಯಾ. ಅವಾಗ ಸಡನ್ನಾಗಿ ತಂದೆ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಹೋದ. ಹಲ್ಲೆಲೂಯಾ. ಇಂಟರ್ವ್ಯೂ ಮಾಡೋಕ್ಕೆ ಹೋದ. ಯಾಕಂದರೆ ನನ್ನ ಮಗಳು ತಪ್ಪಿಸ್ಕೊಂಡಿದ್ದಾಳೆ ಆ ಗುಂಪಿನಿಂದ, ಆದರೆ ಇನ್ನೊಬ್ಬ ಆಕೆ ಸತ್ತೋದ್ಲಲ್ಲ, ಯಾಕೆ, ಏನು ಕಾರಣ ಎಂಬುದಾಗಿ ಇಂಟರ್ವ್ಯೂ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ತಂದೆ ಆ ಕಳ್ಳರಿಗೆ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಪ್ರಿಯರೇ, ನಿನ್ನ ಮಗಳು ಸುತ್ತಲೂ ಯಾರಿದ್ರು? ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದರು, ನಿನ್ನ ಮಗಳನ್ನು ಮುಟ್ಟೋದಕ್ಕೆ ನಮ್ಮಿಂದ ಆಗಲೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಆ ಒಬ್ಬ ಸ್ತ್ರೀ ಏನು ಮಾಡಿದಾಳಕ್ಕೆ? ಭಯಭಕ್ತಿ ಉಳ್ಳಂಥ ಸ್ತ್ರೀ ಆಗಿದ್ದಾಳೆ. ಹಲ್ಲೆಲೂಯಾ. ಆದರೆ ಇನ್ನೊಬ್ಬ ಆಕೆ ಭಯಭಕ್ತಿ ಇರಲಾರ್ದಂಥ ಸ್ತ್ರೀ ಅನಾವಶ್ಯಕವಾಗಿ ಆಕೆ ಏನಾದ್ಲು? ಸತ್ತು ಹೋದ್ಲು ಪ್ರಿಯರೇ. ಒಂದೇ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವ್ರ ವಾಕ್ಯ ಹೇಳುತ್ತೆ, ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾರೋ, ನಡೆದುಕೊಳ್ತಾರೋ ಅವರನ್ನು ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ. ಕಾವಲು, ಯಾವಾಗಲೂ ಕೂಡ ಕಾವಲಾಗಿದ್ದು ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ನಿಮಗೆ ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು, ಸಡನ್ನಾಗಿ ಗಾಡಿ ಮೇಲೆ ಹೋಗುವಂಥವ್ರಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೇನೋ ಅಂತೇಳಿ ಅಂದ್ಕೊಂಡಿರ್ತೀರಿ, ಆದರೆ ಸಡನ್ನಾಗಿ ಆಕ್ಸಿಡೆಂಟ್ ಆಗಿರಲ್ಲ, ಅದು ಸೈಡ್ಗೆ ಎತ್ತಿಟ್ಟಂಗೆ ಆಗಿರುತ್ತೆ ನಿಮ್ಮನ್ನು. ಹಲ್ಲೆಲೂಯಾ. ಆಗಿದ್ದೇನೆ ಯಾರಿಗಾದ್ರೂ ಅನುಭವ? ದೇವ್ರನ್ನ ನಂಬಿದಂಥ ಮಕ್ಕಳಿಗೆ ಖಂಡಿತವಾಗಿ ಪ್ರಿಯರೇ. ಯಾಕಂದರೆ ದೇವ್ರು ಏನು ಮಾಡ್ತಾನೆ? ತನ್ನ ದೂತರನ್ನು ಕಾವಲಾಗಿರಿಸಿ ಏನು ಮಾಡ್ತಾನೆ? ನಮ್ಮನ್ನು ಕಾಪಾಡ್ತಾನೆ. ಹೀಗೆ ಸಿನ್ನೂರಿಗೆ ಹೋಗಿದ್ದರು ಸರೋಜಮ್ಮ ಬಾದರ್ಲಿ ಮತ್ತು ಶೇಖರ್ ಬಾದರ್ಲಿ ಅವರು. ಹೋದಂಥ ಸಂದರ್ಭದಲ್ಲಿ ಬಸ್ ಏನಾಗಿದೆ? ಸ್ಟ್ರೇಟಾಗಿ ಬಂದಿದೆ. ಲಾರಿ ಏನಾಗಿದೆ? ಸ್ಟ್ರೇಟಾಗಿ ಬಂದಿದೆ. ಬಂದಂಥ ಸಂದರ್ಭದಲ್ಲಿ ಇವ್ರನ್ನ ಗುದ್ದು ಬಿಡ್ತೇನೋ ಅಂತೇಳಿ ಅಂದ್ಕೊಂಡ್ರಂತೆ. ಹಲ್ಲೆಲೂಯಾ. ಸೈಡ್ಗೆ ಏನಾಯ್ತಂತೆ? ಎತ್ತಿ ಇಟ್ಟಂಗೆ ಆಯ್ತಂತೆ ಪ್ರಿಯರ್. ಹಲ್ಲೆಲೂಯಾ. ಅವರ ಪ್ರಾಣ ಪಕ್ಷಿಗಳು ಹಾರಿ ಹೋಗ್ತಾ ಇದ್ವು ಆವತ್ತಿನ ದಿನ. ಆದರೆ ನಮ್ಮಪ್ಪ ಏಸಪ್ಪ ಏನು ಮಾಡಿದ್ದಾರೆ? ಕಾಪಾಡಿದ್ದಾರೆ, ದೂತರನ್ನು ಕಾವಲಾಗಿರಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ದೂತರ ದಂಡು ಏನಾಗಿರುತ್ತೆ? ಕಾವಲು ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಬಾದರ್ಲಿಯಲ್ಲಿ ಮೃತ್ಯುಂಜಯ ಮಠದಲ್ಲಿ ಅನೇಕ ಸಾಕ್ಷಿಗಳನ್ನು ನೀವು ಕೇಳ್ತಾ ಇರ್ತೀರಿ. ಹಾವು ಬರುತ್ತೆ, ಆದರೆ ಹಾವು ಏನಾಗಲ್ಲ? ಕಚ್ಚಲ್ಲ. ಹಲ್ಲೆಲೂಯಾ. ಹಾವು ಬರುತ್ತೆ, ಹಾವು ಹೊಡೆದಾಗಲೂ ಕೂಡ ನಾಗರಾವುಗಳು ಮತ್ತೆ ಏನು ಮಾಡಲ್ಲ? ಅವ್ರನ್ನ ಟಚ್ ಮಾಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಸಹಾಯಕರನ್ನಾಗಿ ದೇವರು ಏನು ಮಾಡಿದ್ದಾರೆ? ದೂತರನ್ನು ನೇಮಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರ ಕೆಲಸ ಏನು? ನಮ್ಮನ್ನು ಕಾಪಾಡುವಂಥದ್ದೇ ಆಗಿದೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರ ಸುತ್ತಲೂ ದೇವರು ಏನು ಮಾಡ್ತಾನೆ? ದೂತರ ದಂಡನೆ ಇಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ದೇವರು ವಾಕ್ಯ ತಿಳಿಸುತ್ತೆ. ಒಂದು ಸಾರಿ ತೆಗಿರಿ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 40ರಿಂದ 43 ವಾಕ್ಯಗಳು. ಲೂಕನು ಬರೆದ ಶುಭವಾರ್ತೆ 23ನೇ ಅಧ್ಯಾಯ 40ರಿಂದ 43 ವಾಕ್ಯಗಳು. 40ರಿಂದ ಓದ್ರಿ. ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುವಂಥ ಮಾತು ನೋಡ್ರಿ, ಅಲ್ಲಿ ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ?
ಅದಕ್ಕೆ ಯೇಸು ಇವತ್ತೇ ನನ್ನ ಸಂಗಡ ನೀನು ಪರದೈಸಿನಲ್ಲಿ ಇರುವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಬ್ಬರು ಕಳ್ಳರಿದ್ದಾರೆ, ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕಿದ್ದಾರೆ. ಎಡಗಡೆಗೆ ಒಬ್ಬ ಕಳ್ಳ ಇದ್ದಾನೆ, ಬಲಗಡೆಗೆ ಒಬ್ಬ ಕಳ್ಳ ಇದ್ದಾನೆ. ಹಲ್ಲೆಲೂಯಾ. ಈ ಎಡಗಡೆಗೆ ಇರ್ತಕ್ಕಂಥ ಕಳ್ಳ, ಬಲಗಡೆಗೆ ಇರ್ತಕ್ಕಂಥ ಕಳ್ಳ ಇಬ್ಬರು ಕೂಡ ಯೇಸು ಸ್ವಾಮಿಯನ್ನು ಏನು ಮಾಡ್ತಾ ಇದ್ದಾರೆ? ದೂಷಣೆ ಮಾಡ್ತಾ ಇದ್ದಾರೆ. ಏನಂತೇಳಿ ದೂಷಣೆ ಮಾಡ್ತಾ ಇದ್ದಾರೆ? ನೀನು ದೇವರ ಕುಮಾರನೇ ಆಗಿದ್ರೆ, ನೀನು ಕುರುಡರಿಗೆ ಕಣ್ಣು ಕೊಟ್ಟಂತ ಆತನೇ ಆಗಿದ್ರೆ, ನೀನು ಅನೇಕರನ್ನು ಸ್ವಸ್ಥ ಮಾಡಿದಂಥ ಆತನೇ ಆಗಿದ್ರೆ, ನೀನು ಸತ್ತವರನ್ನು ಎಬ್ಬಿಸಿದಂಥ ಆತನೇ ಆಗಿದ್ರೆ, ಇವಾಗ ಯಾಕೆ ನೀನು ನೋವನ್ನು ಅನುಭವಿಸ್ತಾ ಇದ್ದೀಯಾ? ನಿನ್ನನ್ನು ನೀನು ಬಿಡಿಸ್ಕೋ, ಆಮೇಲೆ ನಮ್ಮನ್ನು ಕೂಡ ಬಿಡಿಸು ಎಂಬುದಾಗಿ ಇಬ್ಬರು ಅಂತ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂತ ಇರಬೇಕಾದ್ರೆ ಬಲಗಡೆ ಇರ್ತಕ್ಕಂಥ ಕಳ್ಳ ತನ್ನ ಜೀವಿತದ ಕುರಿತಾಗಿ ನೆನಪು ಮಾಡಿಕೊಳ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ. ನಾನು ಎಂಥವನಾಗಿದ್ದೇನೆ, ನಾನು ಎಂತಹ ಕಾರ್ಯಗಳನ್ನು ಮಾಡಿದವನಾಗಿದ್ದೇನೆ, ನನ್ನ ಜೀವಿತ ಎಂತಹದು, ನಾನು ಅನುಭವಿಸುತ್ತಿರುವಂಥ ಈ ದಂಡನೆ ನ್ಯಾಯವಾಗಿರುವಂಥದ್ದೇ, ನಾನು ತಪ್ಪು ಮಾಡಿದ್ದೇನೆ, ನಾನು ದಂಡನೆಯನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ಪಾಪವಿಲ್ಲದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನರಳಾಡುವಂಥದ್ದು, ಅದು ಆತನು ಯಾವ ದಂಡನೆಯನ್ನು ಕೂಡ ಮಾಡಿಲ್ವಲ್ಲ. ಆತನಿಗೆ ಅಂತಹ ಶಿಕ್ಷೆ ಯಾಕೆ ಅಂತೇಳಿ ಆತನು ತನ್ನ ಜೀವಿತವನ್ನು ಏನು ಮಾಡ್ತಾ ಇದ್ದಾನೆ? ನೆನೆಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಜೀವಿತ ದೇವರು ನಿನ್ನ ಕರೆದಾಗ ನಿನ್ನ ಹತ್ರ ಯಾವ ರೀತಿಯಾಗಿ ನೀನು ಜೀವಿಸ್ತಾ ಇದ್ದಿ ನೆನೆಸ್ಕೊಂಡು ಒಂದು ಸಾರಿ ಆದರೂ. ದೇವ್ರು ನಿನ್ನ ಕರೆದಾಗ ಏನು ಇರಲಾರ್ದಂಥ ಸ್ಥಿತಿ ಇರುತ್ತೆ ಕೆಲವು ಜನರಿಗೆ. ದೇವ್ರು ನಿನ್ನ ಕರೆದಾಗ ಕೆಲವರನ್ನು ಊರಲ್ಲಿ ಸೇರಲಾರ್ದಂಥ ಪರಿಸ್ಥಿತಿ ಇರುತ್ತೆ. ದೇವ್ರು ನಿನ್ನ ಕರೆದಾಗ ನಿನಗೆ ಜಾಬ್ ಇರಲಾರ್ದಂಥ ಪರಿಸ್ಥಿತಿ ಇರುತ್ತೆ. ದೇವ್ರು ನಿನ್ನನ್ನು ಕರೆದಾಗ ನಿನ್ನ ಶಾಪದಿಂದ ಬಳಲ್ತಾ ಇರ್ತಿ ಕೆಲವೊಂದು ಸಾರಿ. ಹಲ್ಲೆಲೂಯಾ. ಆದರೆ ಇವತ್ತು ದೇವರು ನಿನ್ನನ್ನು ಕರೆದು ನಿಲ್ಲಿಸಿದಾಗ ಆ ಹಿಂದೆ ಇರ್ತಕ್ಕಂಥವುಗಳನ್ನು ನೀನು ಮರಿಬಾರ್ದು. ಹಲ್ಲೆಲೂಯಾ. ಅವಾಗ ನೀನು ಹೆಂಗಿದ್ದಿ, ಇವಾಗ ನೀನು ಹೆಂಗಿದೆಯಾ? ಆತ್ಮಿಕವಾಗಿ ದೇವರು ಎಷ್ಟು ಮೇಲುಗಳನ್ನು ನಿನ್ನ ಜೀವಿತದಲ್ಲಿ ಮಾಡ್ಯಾನ. ಇದೇ ಮನೆಯನ್ನು ಎಕ್ಸಾಂಪಲಾಗಿ ತಗೊಳ್ಳೋಣ. ನಾವು ಪ್ರೇಯರ್ ಎಲ್ಲಿ ಮಾಡ್ತಾ ಇದ್ವಿ? ಅಲ್ಲಿ ಕೆಳಗಡೆ ಬೇವಿನ ಮರ ಇದೆ ಅಲ್ರಿ, ಗುಡಿಸಲಿ ಇಲ್ಲೇ ಇತ್ತು ಅನ್ಸುತ್ತೆ ಅಲ್ರಿ? ಎಲ್ಲಿತ್ತು? ಇಲ್ಲೇ ಇತ್ತು ಇದೇ ಸ್ಥಳದಾಗ. ಹಲ್ಲೆಲೂಯಾ. ಇಲ್ಲೇ ಗುಡಿಸಲಿತ್ತು, ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ ಕೆಳಗಡೆ. ಹಲ್ಲೆಲೂಯಾ. ನಾವು ದೇವ್ರ ಮೇಲುಗಳನ್ನು ಮರಿಲಿಲ್ಲ. ಹಲ್ಲೆಲೂಯಾ. ಕರೆದಾಗ ಈ ಊರಲ್ಲಿ ಯಾರೂ ಇಲ್ಲ ನಮಗೆ ಸಪೋರ್ಟಿವ್ ಆಗಿ. ಹಲ್ಲೆಲೂಯಾ. ಒಂದೇ ಕುಟುಂಬ ದೇವ್ರ ಸಲುವಾಗಿ ಪ್ರಾಣ ಕೊಡುವುದಕ್ಕಾಗೂ ಕೂಡ ಏನು ಮಾಡಿದ್ರು? ಅವರು ಸಿದ್ಧರಾದರು. ದೇವ್ರ ಸೇವೆ ಆಗಬೇಕು, ತಪ್ಪಾದ ಸೇವೆ ಬೇಡ ಎಂಬುದಾಗಿ ಅವರು ನಿಂತುಕೊಂಡ್ರು. ದೇವರು ಏನು ಮಾಡಿದರು? ಅವ್ರನ್ನ ಇನ್ನೂ ಹೆಚ್ಚಿನದಾಗಿ ಕೆಳಗಡೆ ಇದ್ದವ್ರನ್ನ ಈಗ ನಾವೆಲ್ಲಿದ್ದೀವಿ? ಮೇಲ್ಗಡೆ ಇದ್ದೀವಿ. ಹಲ್ಲೆಲೂಯಾ. ಆವತ್ತಿನ ದಿನ ಕರೆದಾಗ ಒಬ್ಬರೇ ನಿಂತ್ಕೊಂಡಿದ್ದು. ಹಲ್ಲೆಲೂಯಾ. ಬೇರೆ ಯಾರು ಕೂಡ ಬರಲಿಲ್ಲ. ಬಂದಿದ್ರಾ? ಯಾರು ಬಂದಿಲ್ಲ. ಅಪ್ಪರನ್ನ ಹೊಡಿತೀನಿ ಅಂತೇಳಿ ಅಂದ್ರಂತ ಕೆಲವು ಜನ. ಹಲ್ಲೆಲೂಯಾ. ಹೆಂಗೆ ನೋಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪ್ಪರನ್ನ ಹೊಡಿತೀವಿ, ಬಡಿತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನೇನೇನೋ ಸೇವೆಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಏನಾಗಲಿಲ್ಲ, ದೇವರು ನಿಲ್ಲಿಸಲಿಲ್ಲ. ಯಾಕಂದರೆ ದೇವ್ರ ಕೆಲಸ ಇದು, ಮನುಷ್ಯರದ್ದು ಕೆಲಸ ಅಲ್ಲ. ಹಲ್ಲೆಲೂಯಾ. 4 ಜನ ಕೂಡಿ ಮಾಡೋಣ್ರಿ, ನಾವು ಪಟ್ಟೆಕೊಂಡು ಮಾಡಮ್ರಿ ಅಂತೇಳಿ ಮಾಡಿರುವಂಥದ್ದಲ್ಲ ಇದು. ದೇವ್ರ ಸೇವೆಗೆ ಕರೆಸಿದ್ದಾನೆ, ದರ್ಶನದಲ್ಲಿ ತೋರಿಸಿದ್ದಾನೆ. 2 ಗೋಪುರಗಳಿರ್ತಕ್ಕಂಥ ಊರನ್ನ ಆ ಒಂದು ಸ್ಥಳವನ್ನು ದಾಟಿ ನೀವು ಅಲ್ಲಿ ಮಂದಿರವನ್ನು ನೀವು ಮಾಡ್ತೀರಿ, ಅಲ್ಲಿ ಸಭೆಯನ್ನು ನೀವು ಕಟ್ತೀರಿ ಎಂಬುದಾಗಿ ತೋರಿಸಿದ್ದಾನೆ. ಹಲ್ಲೆಲೂಯಾ. ನಂತರವಾಗಿ ಸೇವೆ ಇಲ್ಲಿ ಪ್ರಾರಂಭವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಹಿಂದೆ ಹೆಂಗಿದ್ದೀಯಿ, ನಿನಗಿರ್ತಕ್ಕಂಥ ದಂಡನೆ ನ್ಯಾಯವಾಗಿರುವಂಥದ್ದು ಎಂಬುದಾಗಿ ನೀನು ತಿಳಿದುಕೊಳ್ತಾ ಇಲ್ವಲ್ಲ ಅಂಥೇಳಿ ಬಲಗಡೆ ಇರ್ತಕ್ಕಂಥ ಕಳ್ಳ ಎಡಗಡೆ ಇರ್ತಕ್ಕಂಥ ಕಳ್ಳನಿಗೆ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ, ನೀನು ದೇವರಿಗೆ ಹೆದರುವುದಿಲ್ಲವೋ. ಅಂದರೆ ಈತನು ಯಾರಿಗೆ ಹೆದರ್ತಾ ಇದ್ದಾನೆ? ಈಗ ದೇವರಿಗೆ ಭಯ ಪಡ್ತಾ ಇದ್ದಾನೆ, ದೇವರನ್ನ ಗೌರವಿಸ್ತಾ ಇದ್ದಾನೆ, ಆತನ ದೇವರು ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಆತನು ಹೊಂದಿಕೊಂಡಿರ್ತಕ್ಕಂಥ ಬಹುಮಾನ ಎಂತಹದ್ದಂದರೆ, ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗ್ಲಿಕ್ಕಿದೆ ಪ್ರಿಯರೇ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆತನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಲಿಕ್ಕಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆತನನ್ನು ಯಾರೂ ಕೂಡ ನೋಡಲ್ಲ, ಪಕ್ಷಿಗಳ ಮುಂದೆ ತಿನ್ನಲಿಕ್ಕಿದ್ದಾವೆ. ಆದರೆ ಆತನು ಶಾಶ್ವತವಾಗಿರ್ತಕ್ಕಂಥ
ಜೀವದ ನದಿಯಾಗಿರುವಂಥ ಯೇಸು ಕ್ರಿಸ್ತನನ್ನು ನಂಬಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮೇಲೆ ವಿಶ್ವಾಸ ಇಟ್ಟ, ನಂಬಿಕೆ ಇಟ್ಟ, ತನ್ನ ನಂಬಿಕೆಯನ್ನು ವಿಶ್ವಾಸವನ್ನು, ಯೇಸುವೇ ನಿನ್ನ ರಾಜ್ಯವನ್ನು ನೀನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ನಿನ್ನ ರಾಜ್ಯವನ್ನು. ಹಲ್ಲೆಲೂಯಾ. ನಿನ್ನ ರಾಜ್ಯವನ್ನು ಪಡ್ಕೊಂಬರ್ತಿ, ಆವಾಗ ನಾನು ಕೂಡ ಇರಬೇಕು ಅದರಲ್ಲಿ. ಹಲ್ಲೆಲೂಯಾ. ಆಸೆ ಐತೆ ನಿಮಗೆ? ಯೇಸು ಸ್ವಾಮಿ ನಂಬೋದಂದ್ರೆ ಕೆಮ್ಮು ಕಡಿಮೆ ಆಗ್ಬೇಕು, ನೆಗಡಿ ಕಡಿಮೆ ಆಗ್ಬೇಕು, ನನ್ನ ಮಗಳು ಮದುವೆ ಆಗ್ಬೇಕು, ನನ್ನ ಮನೆ ಆಗಬೇಕು, ನಾನು ಅದಾಗಬೇಕು, ಇದಾಗಬೇಕು, ಬರೀ ಇವೇ ಇರ್ತವೆ. ಅದ್ರ ಸಲುವಾಗೆಲ್ಲ ನಂಬೋದು. ಎದ್ರ ಸಲುವಾಗಿ ನಂಬೋಕೆ ಯೇಸು ಸ್ವಾಮಿನ? ಪರಲೋಕ. ಹಲ್ಲೆಲೂಯಾ. ಕೊಡುವಂಥವ್ರು ಯಾರೂ ಇಲ್ಲ ಈ ಭೂಲೋಕದಲ್ಲಿ. ಎಲ್ಲರೂ ಕೂಡ ಏನಾಗಿದ್ದಾರೆ? ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅದ ಪರಲೋಕದಿಂದ ಭೂಲೋಕಕ್ಕೆ ಬಂದಾತನು, ಭೂಲೋಕಕ್ಕೆ ಬಂದು ಮತ್ತೆ ಪಾತಾಳ ಲೋಕವನ್ನು ಟಚ್ ಮಾಡಿ ಮತ್ತೆ ಪುನಃ ಪರಲೋಕಕ್ಕೆ ಹೋದಂಥ ಆತನು ಮೂರು ಲೋಕದಲ್ಲಿ ಇರುವಂತಾತನು ಒಬ್ಬಾತನೇ ಪ್ರಿಯರೇ. ಆ ಮೂರು ಲೋಕಗಳಲ್ಲಿ ಸಂಚಾರ ಮಾಡಿದಂಥ ಆತನು ಒಬ್ಬಾತನೇ. ಆತನು ದೇವರಾಗಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನೆ ನ್ಯೂಸಲ್ಲಿ ಒಂದು ನ್ಯೂಸ್ ಬಂತು. ಕಲ್ಕಿ ಭಗವಾನ್ ಅಂತೇಳಿ ಚಿತ್ತೂರು ಡಿಸ್ಟಿಕಲ್ಲಿ ಏನು ಮಾಡಿದಾನತ? ನಾನೇ ವಿಷ್ಣುವಿನ 10ನೇ ಅವತಾರ ಅಂಥೇಳಿ ಯಾವುದೋ ಒಂದು ಡ್ಯೂಟಿ ಮಾಡೋದು, ಕ್ಲರ್ಕ ಏನು ಪಾಪ. ಹಲ್ಲೆಲೂಯಾ. ತಾನು ಏನು ಮಾಡಿದ್ದಾನೆ? ನಾನೇ ಕಲ್ಕಿ ಭಗವಾನ್ ಅಂತೇಳಿ ಆತನ ಭೇಟಿಯಾಗಕ್ಕೆ 5,000 ಅಂತ. ಹಲ್ಲೆಲೂಯಾ. ಮುನ್ನೊಂದು ಮಾಡಿಸ್ಕೊಳಕ್ಕೆ 10,000, ಪರ್ಸ್ನಲ್ಲಾಗಿ ಹೆಚ್ಚು ಹೊತ್ತು ಸಮಯ ಕಳೆಯೋಕೆ 5 ಲಕ್ಷ ಅಂತ. ಹಲ್ಲೆಲೂಯಾ. ನೋಡಿರ್ತೀರಿ ಕೆಲವು ಜನ ನ್ಯೂಸಲ್ಲಿ ನೀವು. ಹಲ್ಲೆಲೂಯಾ. ಇನ್ನೊಂದು ಸುದ್ದಿ ಬಂತು ಇಲ್ಲೇ ಕರ್ನಾಟಕದಲ್ಲೇ. ದಿಗ್ವಿಜಯ ನ್ಯೂಸ್ ಅವರು ಪ್ರಕಟ ಮಾಡಿದ್ರು, ಬೇರೆ ನ್ಯೂಸ್ ಚಾನಲ್ ಯಾವ ಪ್ರಕಟ ಮಾಡಲಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಹಂಗಿರುತ್ತೆ ಅವ್ರು. ಹಲ್ಲೆಲೂಯಾ. ಪ್ರಕಟ ಮಾಡಿದ್ರು, ಅವ್ರು ಹೇಳ್ಕೊಂಡ್ರೆ ನಾವು ಅಷ್ಟೇ ಮಾಡ್ತಾಯಿದ್ವಿ, ನಮಗೂ ಆಮಿಷ ಹೊಡಿದ್ರು, ಅದು ಇದು ಅಂತೇಳಿ ಬೆಳಗ್ಗೆ ಮುಂಜಾನೆ ಪ್ರಕಟ ಮಾಡಿದ್ರು. ಆಮೇಲೆ ಈವ್ನಿಂಗ್ನಾಗ ಇಲ್ಲನೇ ಇಲ್ಲ. ಹಲ್ಲೆಲೂಯಾ. ದೊಡ್ಡ ಮಠಾಧಿಪತಿ ಆತ. ಹಲ್ಲೆಲೂಯಾ. ಮಾಡೋದು ಎಂಥ ಬದುಕು? ಹಲ್ಲೆಲೂಯಾ. ವ್ಯಭಿಚಾರದ ಕಾರ್ಯಗಳು. ಮದುವೆ ಮಾಡ್ಕೊಂಡು ಮನೆಗೆ ಇದ್ಬಿಟ್ರೆ ಆಯ್ತಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಂಥ ಜನರಿದ್ದಾರೆ ರೀ. ಇಂಥ ಜನರನ್ನ ನಂಬುವಂಥ ಜನರಿಗೆ ದೊಡ್ಡಪ್ಪರು ಅದಕ್ಕೆ ದೊಡ್ಡ ಹೆಸರು ಕೊಟ್ಬಿಟ್ರು. ಏನದು? ಮಬ್ಬು ಜನ. ಮಬ್ಬಿನಲ್ಲೇ ಇರ್ತಾರೆ ಅವರು. ಅದ್ರ ಸಲುವಾಗಿ ಮಬ್ಬು ಮಾಡ್ತಾರೆ ಅವ್ರನ್ನ ಜನನ. ಹಲ್ಲೆಲೂಯಾ. ಎಷ್ಟು ಮಾಡಿದರೂ ಕೂಡ ಇಲ್ಲ, ಹಂಗಲ್ಲ ಹಿಂಗಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ದೇವರಿಗೆ ನೀನು ಹೆದರೋದಿಲ್ವಾ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀನು ಜೀವಿಸೋದಿಲ್ವಾ? ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ಪರದೇಶು ಎನ್ನುವಂಥದ್ದನ್ನು, ವಾಗ್ದಾನವನ್ನು ದೇವರು ಏನು ಮಾಡಿದ್ದಾನೆ? ಅನುಗ್ರಹ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹೆದರುವಂಥದ್ದಂದ್ರೆ ಏನು? ಆತನನ್ನು ಕಂಡುಹಿಡಿಯುವಂಥದ್ದು, ಆತನು ಯಾರಾಗಿದ್ದಾನೆಂಬುದಾಗಿ ತಿಳ್ಕೊಳ್ಳುವಂಥದ್ದು, ಆತನೇ ನಿಜವಾದ ದೇವರೆಂಬುದಾಗಿ ಅರಿತುಕೊಂಡು ಆತನ ಮಾತುಗಳಲ್ಲಿ ನಡೆಯುವಂಥದ್ದು ಪ್ರಿಯರೇ. ಅದು ಹೆದರುವುದು, ಭಯಭಕ್ತಿ ಉಳ್ಳವರಾಗಿರುವಂಥದ್ದಂತ ಅದಕ್ಕೆ ಡೆಫಿನಿಷನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಎಷ್ಟನೇದಾಗಿ? 5ನೇದಾಗಿ ಏನಿದೆ? ಭಯಭಕ್ತಿ ಉಳ್ಳವರಿಗೆ ಪರದೇಶು ಇದೆ. ಏನಿದೆ? ಪರದೇಶು. ಹಲ್ಲೆಲೂಯಾ. ಈಗ 6ನೇದಾಗಿ ನಾವು ನೋಡೋಣ. ಇನ್ನೂ 2 ಇದ್ದಾವೆ, ಬೇಗ. ಅದೇ 34ನೇಯ ಕೀರ್ತನೆ 9ನೇ ವಾಕ್ಯ ನೋಡ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ನಂಬುವಂಥವರು ಈ ವಾಗ್ದಾನವನ್ನು ಸ್ವಂತ ಮಾಡ್ಕೊಂತಾರ, ನಂಬಲಾರ್ದಂಥವ್ರು ಸ್ವಂತ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯೋಜನೆ ಬಿಟ್ಟಾರಂತೇಳಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಅಷ್ಟೇ ಏನಾಗ್ತದೆ? ಅನ್ವಯಿಸುತ್ತಾ. ಯೋಜನೆ ಬಿಟ್ಟಾರಪ್ಪ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕಿರಿ ಅಂತ ಹೇಳ್ಯಾರಪ್ಪ, ನೀವೇನು ಮಾಡ್ಬೇಕು? ಅದಕ್ಕೆ ಹೋಗಿ ನೀವೇನು ಮಾಡಬೇಕು? ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ನೀವು ಮಾಡಿಸ್ಕೊಳ್ಳಾರ್ದೇ ಇದ್ದರೆ ಏನಾಗಲ್ಲ? ಯೋಜನೆ ಏನಾಗಲ್ಲ? ಅನ್ವಯ ಆಗಲ್ಲ ನಿಮಗೆ. ಹಲ್ಲೆಲೂಯಾ. ಅದರಂಗೆ ನೀವು ಈ ವಾಗ್ದಾನವನ್ನು ಸ್ವಂತ ಮಾಡಿಕೊಳ್ಳಲಾರದೆ ಇದ್ದರೆ, ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಾರದೆ ಇದ್ದರೆ, ನಿಮ್ಮ ಕೊರತೆಗಳನ್ನು ನೀವು ಹಂಗೆ ಇಟ್ಕೊಂಡಿರ್ತೀರಿ, ಕೊರತೆ ಉಳ್ಳವರಾಗೇ ಇರ್ತೀರಿ ನೀವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕೊರತೆ ಅಂದರೆ ಏನ್ರಿ? ಕೊರತೆ ಅಂದರೆ ಏನು ಹೇಳ್ರಿ? ಕೊರತೆ ಅಂದರೆ ಏನು? ದಾವಿದವ್ರು ಹೇಳ್ರಿ. ಕೊರತೆ ಅಂದರೆ ಏನು? ಸಮೃದ್ಧಿ ಅಂದರೆ ಏನು? ಕೊರತೆ ಅಂದರೆ ಏನು? ನಮ್ಮಲ್ಲಿ ಇರಲಾರ್ದು. ಅಲ್ವಾ?
ಮನೆಯೆಲ್ಲ ಚೆನ್ನಾಗಿ ಇಲ್ಲ, ಬರೀ ಗುಡಿಸಲಿದೆ. ನಮಗೆ ಏನು ಕೊರತೆ ಇದೆ? ಒಳ್ಳೆಯ ಮನೆ ಕೊರತೆ ನಮಗೆ ಇದೆ. ಮನೆ ಇದೆ, ಆದರೆ ನಮಗೆ ಬರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಗಾಡಿ ತೊಗೊಂಡಿದ್ದಾರೆ. ನನಗೇನು ಕೊರತೆ ಇದೆ? ಗಾಡಿ ಕೊರತೆ ಇದೆ. ನಿಮ್ಮಲ್ಲಿ ಇರಲಾರ್ದಂಥ ಸಂಗತಿಗಳು, ನಿಮ್ಮಲ್ಲಿ ಇರಲಾರ್ದಂಥ ವಿಷಯಗಳು. ಕೆಲವೊಬ್ಬರಿಗೆ ಆರೋಗ್ಯದ ಕೊರತೆ ಇರುತ್ತೆ, ಅನಾರೋಗ್ಯ ಉಳ್ಳವರಾಗಿ ಜೀವಿಸ್ತಾ ಇರ್ತಾರೆ. ಕೊರತೆ. ಹಲ್ಲೆಲೂಯಾ. ಸಮೃದ್ಧಿ ಅಂದರೆ ಏನು? ಎಲ್ಲವೂ ಹೆಚ್ಚೆಚ್ಚಾಗಿರುವಂಥದ್ದು. ಅದರ ಸಲ ಕೀರ್ತನೆಗಾರನಾಗಿರುವಂಥ ದಾವಿದನು, ಮಹಾರಾಜನಾಗಿರುವಂಥ ದಾವಿದನು ಒಂದು ಮಾತನ್ನು ಹೇಳ್ತಾನೆ. ಏನಂತೇಳಿ? ನನ್ನ ಕನ್ನಡದಲ್ಲಿ ಏನಂತ ಹೇಳೋದಕ್ಕೆ 23ನೇ ಕೀರ್ತನೆ ಓದ್ರಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಒಂದು ನಿಮಿಷ ತಡ್ರಿ. 5ನೇ ವಚನದ ಲಾಸ್ಟ್ ವರ್ಸ್. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ಹೆಂಗಂತೆ? ತುಂಬಿ ಹೊರಸೂಸುತ್ತ, ಅರ್ಧ ಇಲ್ಲ. ಹಲ್ಲೆಲೂಯಾ. ತುಂಬಿದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಕೊಡುವಂಥ ಆಶೀರ್ವಾದ, ತುಂಬಿದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಆಶೀರ್ವಾದ. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಭಕ್ತಿ ಉಳ್ಳವರಿಗೆ ಏನಿಲ್ಲಂತೆ? ಯಾವ ಕೊರತೆಯೂ ಕೂಡ ಇರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಹತ್ರಕ್ಕೆ ಬಂದರು, 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಬಂದರು. ಜನಸಾಗರ ಇದೆ, 5,000 ಜನ ಗಂಡು ಮಕ್ಕಳಿದ್ದಾರೆ. ನೋಡಿದ್ರೆ ಕೊರತೆಯ ಆಹಾರ. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ಒಬ್ಬನೇ ತಿನ್ಬೋದು. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಅದು ಕಡಿಮೆ ಅನಿಸ್ಬೋದು. 10 ರೊಟ್ಟಿ ತಿನ್ನೋರಿಗೆ 5 ರೊಟ್ಟಿ ಏನಾಗುತ್ತೆ? ಕಡಿಮೆ ಅನಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಬ್ಬರು ತಿನ್ನುವಂಥ ಆಹಾರ ಸುಮಾರು ಒಂದು 20,000 ಜನರು ಏನಾದರೂ ತಿಂದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪದರಿಂದ ದೇವರು ಏನು ಮಾಡ್ತಾ ಇದ್ದಾನೆ? ಸಮೃದ್ಧಿಯನ್ನು ಹೆಚ್ಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿ ಬಂದ್ಲು, ಒಬ್ಬ ವಿಧವೆ ತಾಯಿ ಬಂದ್ಲು. ಹೇಳ್ತಾ ಇದ್ದಾಳೆ ಏನಂತೇಳಿ? ಎಲೀಷನ ಹತ್ರ ಏನಂತೇಳಿ ಹೇಳ್ತಾ ಇದ್ದಾಳೆ? ನನ್ನ ಯಜಮಾನ ಸಾಲ ಮಾಡಿದ್ದ. ಆತ ಒಬ್ಬ ಪ್ರವಾದಿ ಏನು ಮಾಡಿದ್ದಾನೆ? ಸಾಲದಲ್ಲಿದ್ದಾನೆ. ಸಾಲ ಮಾಡಿದ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಒತ್ತೆಯಾಳುಗಳಾಗಿ ಏನು ಮಾಡಿದ್ದಾರೆ? ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದಾರೆ. 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಕರ್ಕೊಂಡು ಬರೋದಕ್ಕೆ ಬಂದಿದ್ದಾರೆ ಅಂತೇಳಿ ಕೇಳಿದಾಗ ಅವಾಗ ಎಲೀಷನ್ ಹೇಳ್ತಾ, ನಿನ್ನ ಹತ್ರ ಏನೈತಿ ನಿನ್ನ ಹತ್ರ? ನನ್ನ ಹತ್ರ ಏನದ? ಎಣ್ಣೆ. ಏನಿದೆ? ಸ್ವಲ್ಪ ಎಣ್ಣೆ ಇದೆ. ಹಲ್ಲೆಲೂಯಾ. ಆವಾಗ ಆಕೆಗೆ ಹೇಳ್ತಾರೆ, ನಿನಗೆ ಯಾರ್ಯಾರು ಸಮೀಪದವ್ರು ಇದ್ದಾರೋ, ಬಂಧುಗಳಿದ್ದಾರೋ ಅವರೆಲ್ಲರ ಮನೆಗಳಲ್ಲಿ ಹೋಗಿ ಏನು ಮಾಡಿ ನೀನು ಬೋಗಾಣಿಗಳನ್ನು ತೊಗೊಂಬ. ಎಲ್ಲರ ಮನೆಗಳಲ್ಲಿ. ಆಕೆ ಹತ್ರ ಇರೋದು ಎಷ್ಟು? ಸ್ವಲ್ಪ. ಹಲ್ಲೆಲೂಯಾ. ಆ ಸ್ವಲ್ಪ ಎಣ್ಣೆಯಿಂದ ಅದನ್ನು ಬೋಗಣೆಯಲ್ಲಿ ಹಾಕ್ತಾಯಿದ್ದಾರೆ, ಬೋಗಣೆ ತುಂಬ್ತಾಯಿದ್ದಾರೆ, ತುಂಬ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ನೋಡ್ರಿ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾವ ಕೊರತೆ ಇರಲಾರ್ದ ಹಾಗೆ ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ನೀವು ಅಂದ್ಕೊಳ್ತಾ ಇರ್ಬೋದು, ಇವತ್ತಿನ ದಿನ ಈ ವಾರವೆಲ್ಲ ನನಗೆ ಬರೀ ನನ್ನ ಹತ್ರ 100 ರೂಪಾಯಿ ಇದೆ ಅಂತೇಳಿ. ಸಡನ್ನಾಗಿ ಯಾರೋ ಬಂದು ನಿನಗೆ ಏನು ಮಾಡ್ತಾರೆ? ಕಾಯಿ ಪಲ್ಯಗೆ ಇನ್ನೊಂದಕ್ಕೆ ಮುನ್ನೊಂದಕ್ಕೆ ಏನು ಮಾಡ್ತಾರೆ? ಸಹಾಯ ಮಾಡ್ತಾರೆ. ಖಂಡಿತವಾಗಿ ನಾವು ಅನುಭವಿಸಿದ್ದೇವೆ ಆ ಒಂದು ವಿಷಯವನ್ನು, ನಾವು ಅನುಭವಿಸಿದ್ದೇವೆ ಆ ಒಂದು ವಿಚಾರವನ್ನು ಪ್ರಿಯರು. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊರತೆ ಎಲ್ಲ. ದೇವರನ್ನು ನಂಬಿದ ಮಕ್ಕಳಿಗೆ ಏನು ಕೊಡ್ತಾನೆ? ದೇವರು ಸಮೃದ್ಧಿಯನ್ನು ಕೊಡ್ತಾನೆ. ಯಾರಿಗೆ ಭಯಪಡುವಂಥವರಿಗೆ? ದೇವರಿಗೆ ಭಯಪಡುವಂಥವ್ರಿಗೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಮುಂದೆ ಹಂಗೆ ಹೇಳುತ್ತೆ, ಒಂದು ವೇಳೆ ಅಡವಿಯಲ್ಲಿರ್ತಕ್ಕಂಥ ಸಿಂಹ ಹೊಟ್ಟೆಗಿಲ್ಲದೆ ಹಸಿದರೆ ಹಸಿಬೋದಂತೆ. ಎಲ್ಲಿ? ಅಡವಿಯಾಗ ಸಿಂಹ ಇರುತ್ತಾ? ಮೃಗರಾಜ, ಅಡವಿಯ ರಾಜ ಎಂಬುದಾಗಿ ಕರೆಸಿಕೊಳ್ಳುವಂಥ ಸಿಂಹ. ಆ ಸಿಂಹಕ್ಕೆ ಒಂದು ವೇಳೆ ಒಂದೊಪ್ಪತ್ತು ಊಟಕ್ಕೆ ಇಲ್ಲಂದ್ರೆ ಇರಬಹುದಂತೆ. ಆದರೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂಥವರಿಗೆ ಯಾವ ಮೇಲಿಗೂ ಕೂಡ ಕಡಿಮೆಯೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಏನೆಂಬುದಾಗಿ? ಕೊರತೆ ಇರುವುದಿಲ್ಲ. ಯಾರಿಗೆ ಕೊರತೆ ಇರುವುದಿಲ್ಲ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥವರಿಗೆ ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ನಾವು ನೋಡೋಣ 145ನೇ ಕೀರ್ತನೆ 19ನೇ ವಾಕ್ಯ ನೋಡ್ರಿ ಒಂದ್ಸಾರಿ.
ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಇನ್ನೊಂದು ಸರಿ ಹೋದ್ರಿ. ತನ್ನಲ್ಲಿ ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಯಾರಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ಯಾರು ನೆರವೇರಿಸುತ್ತಾರೆ? ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇರ್ತಾರೋ ಅವರ ಇಷ್ಟಾರ್ಥಗಳನ್ನು ಯಾರು ನೆರವೇರಿಸ್ತಾರಂತೆ? ದೇವರು ನೆರವೇರಿಸ್ತಾರೆ. ನಮ್ಗೆ ಅದೇ ಅಲ್ರಿ ಬೇಕಾಗಿರೋದು. ಹಲ್ಲೆಲೂಯಾ. ನಮಗೇನು ಬೇಕು? ಹಿಂಗೆ ಅನ್ಕೊತಾ ಇದೀವಿ ಸ್ವಾಮಿ ಅಂತೇಳಿ ನಾವು ಬೇಡಿಕೊಳ್ಳೋದೆಲ್ಲ ನಮ್ಮ ಹಿಂಗೆ ಅದಾಗಬೇಕು ಅಂದ್ರೆ ಏನು? ಅವೆಲ್ಲ ನಮ್ಮ ಇಷ್ಟಗಳು. ಮನೆ ಆಗಬೇಕು, ಕಾರ್ ಆಗಬೇಕು, ಬಂಗ್ಲೆ ಆಗಬೇಕು, ಮಕ್ಕಳದ್ದು ಮದುವೆ ಆಗಬೇಕು, ಗಂಡ ಕುಡಿಯೋದು ಬಿಡಬೇಕು. ಹಲ್ಲೆಲೂಯಾ. ಇವೆಲ್ಲ ವಿಷಯಗಳು ಏನವು? ನಮ್ಮ ಇಷ್ಟ. ಅವು ಒಳ್ಳೆಯ ಇಷ್ಟಗಳು, ಕೆಟ್ಟ ಇಷ್ಟಗಳಲ್ಲ. ಕೆಟ್ಟ ಇಷ್ಟಗಳಿರ್ತಾವೆ ಲೋಕಸ್ಥರಲ್ಲಿ. ಏನು? ಅವ್ರ ಮನೆ ಹಾಳಾಗಿ ಹೋಗ್ಬೇಕು, ಅವ್ರ ಮಗನ ಮದುವೆ ಆಗಲೇಬಾರ್ದು ಸಾಯೋವರಿಗೆ. ಹಲ್ಲೆಲೂಯಾ. ಆ ಕೆಟ್ಟ ಇಷ್ಟಗಳೆಲ್ಲ ನಾವು ಬಯಸುವಂಥದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಯಾರು ಜೀವಿಸ್ತಾ ಇರ್ತಾರೋ ಅವರ ಇಷ್ಟಗಳನ್ನೆಲ್ಲ ದೇವರು ಏನು ಮಾಡ್ತಾನಂತೆ? ನೆರವೇರಿಸುತ್ತಾನೆ. ವಾಗ್ದಾನ ಮಾಡಿದಾತನು, ಮಾತು ಕೊಟ್ಟಾತನು ನಂಬಿಗಸ್ತನ ಅಥವಾ ಮಾತು ತಪ್ಪುವಂಥ ದೇವರ? ನಂಬಿಗಸ್ತನು, ಮಾತನ್ನು ನೆರವೇರಿಸುವಂಥವನು, ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು ಆತನೇ ಯೇಸು ಆಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಅಂದರೆ, ಭಯಭಕ್ತಿ ಉಳ್ಳವರ ಇಷ್ಟವನ್ನು ಕೂಡ ಆತನೇನು ಮಾಡ್ತಾನಂತೆ? ನೆರವೇರಿಸ್ತಾನೆ. ಕಂಪ್ಲೀಷನ್. ಹಲ್ಲೆಲೂಯಾ. ನೆರವೇರಿಸಬಹುದು ಅಂತ ಹೇಳಲ್ಲಿ ಏನಂತಿದೆ? ನೆರವೇರಿಸುತ್ತಾನೆ. ಖಂಡಿತವಾಗಿ ನೆರವೇರುವಿಕೆ ಎನ್ನುವಂಥದ್ದು ಇದ್ದೇ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಒಂದು ಸಂಗತಿಯನ್ನು ಹೇಳ್ತೀನಿ ನಾನು. ಹೀಗೆ ಅನ್ಯ ಒಂದು ಕುಟುಂಬದಿಂದ ದೇವರನ್ನು ನಂಬಿದಂಥ ಒಬ್ಬ ಮಗಳು, ಗಂಡನು ನಂಬಿಲ್ಲ. ಗಂಡನು ಚೈನ್ ಸ್ಮೋಕರ್, ಅಂದರೆ ಯಾವಾಗಲೂ ಹಚ್ಚಿದ್ದು. ಹಾಂ, ಹಲ್ಲೆಲೂಯಾ. ಧೂಮಪಾನ, ಹೊಡೆದಿದ್ದೆ, ಸೇದಿದ್ದೆ ಹೇಳಿದ್ವಲ್ಲ. ಕಳ್ಳಿದವುಗಳು ಯಾವ್ದೇವು ರೀ? ಹಲ್ಲೆಲೂಯಾ. ಯಾವ್ದೇವ ರೀ? ರಾತ್ರಿ ಕಾಣಿಸೋ ಯಾವನು? ಏನು? ಕೊಳ್ಳಿದವ. ಕೊಳ್ಳಿದವುಗಳು. ಹಲ್ಲೆಲೂಯಾ. ಹೊಡೆದಿದ್ದೆ, ಕುಡಿದಿದ್ದೆ. ಹಲ್ಲೆಲೂಯಾ. ಸೇದೋದು ಕುಡಿಯೋದು. ನೀವು ನೋಡಿದ್ರೆ ನಾ ಗುಲ್ಬರ್ದಾಗ ಒಬ್ಬರು ನೋಡಿದ್ದೆ ನಾನು. ಹಾಂ, ಸೇದೋದು ಕುಡಿಯೋದು. ಊಟ ಬೇಕಾಗಿಲ್ಲ ಅವರಿಗೆ, ಅದೇ ಎಲ್ಲ. ದೇವ್ರು ಹೇಳ್ತಾನೆ, ಊಟವಲ್ಲದಕ್ಕೆ ನೀವು ಯಾಕೆ ವ್ಯರ್ಥವಾಗಿ ಖರ್ಚು ಮಾಡ್ಕೊಂಡು ಅದೇ ದುಡ್ಡು ನೀನು ಇಟ್ಟರಪ್ಪ ಅಂದ್ರೆ ಇನ್ನೊಬ್ಬರು ಗೌರ್ಮೆಂಟಿಂದ ಸಹಾಯ ಬೇಕಾಗಿಲ್ಲ, ನಿಂದೆ ದೊಡ್ಡದಾಗಿಬಿಟ್ಟು ತಗೊಂಡೆ. ಹಲ್ಲೆಲೂಯಾ. ಏನಾಗುತ್ತೆ ರೀ? ಏನಂತ ಹೇಳ್ತಾರೆ ಲೋಕಸ್ಥರ ಒಂದು ಮಾತಿದೆ, ಹನಿ ಕೂಡಿದರೆ ಹಳ್ಳ. ಸ್ವಲ್ಪ ಕೂಡಿಸಿದ್ರೆ ಅದೇನಾಗುತ್ತಾ? ದೊಡ್ಡದಾಗತ್ತಾ. ಮೊನ್ನೆ ಈ ಮಧ್ಯೆ ಮುಂಬೈದಾಗ ಒಬ್ಬ ಭಿಕ್ಷುಗಾರನ ಕುರಿತಾಗಿ ಆತನು ಸತ್ತು ಹೋದ ಮೇಲೆ ಆತನ ಮನೆಯಲ್ಲಿ ನೋಡಿದ್ರಪ್ಪ ಅಂದರೆ ₹1, ₹2, ₹5 ಕಾಯಿನ್ ಎಷ್ಟಿದ್ವು ಅಂತೆ? 1.5 ಲಕ್ಷ ಜಾಸ್ತಿ ಕಾಯಿನ್ಗಳು. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ ಗೊತ್ತಾ? 8.5 ಲಕ್ಷ. ಟೋಟಲ್ ಒಂದು 10 ಲಕ್ಷದ ಮನುಷ್ಯ. ಯಾರು? ಒಬ್ಬ ಭಿಕ್ಷುಗಾರ. ಹಲ್ಲೆಲೂಯಾ. ಯಾರಿಲ್ಲ ಮತ್ತೆ ಆತನಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ ಹೊಟ್ಟೆಗೆ ಊಟ ಮಾಡಿದ, ಆತ ಕುಡಲಿಲ್ಲ, ಸೇದಲಿಲ್ಲ, ಇನ್ನೊಂದು ಮಾಡಲಿಲ್ಲ. ಹಲ್ಲೆಲೂಯಾ. ಕೂಡಿಸಿಡುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವನು ಬರೀ ಹೊರಗಡೆ ಕೆಟ್ಟ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಆಗಿರ್ತಾನೆ ಪ್ರಿಯರೇ. ಹಣವನ್ನು ವ್ಯರ್ಥವಾಗಿ ಬಳಕೆ ಮಾಡುವಂಥ ವ್ಯಕ್ತಿ ಆಗಿರ್ತಾನೆ. ಇವರು ಅಂಥ ಸಂಘನೇ ಕುಡುಕರ ಸಂಘ. ಹಲ್ಲೆಲೂಯಾ. ಒಂದಿನ ಇವರು ಪಾರ್ಟಿ ಮಾಡಿಸಿದ್ರೆ ಒಂದಿನ ಇನ್ನೊಬ್ರು ಪಾರ್ಟಿ ಮಾಡಿಸ್ತಾರೆ. ಹಂಗೆ ಒಂದು 5-6 ಜನ ಇರ್ತಾರೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ದಿನ ಹಾಕ್ಕೊಂಬಿಡ್ತಾರೆ. ವಾರಕ್ಕೆಲ್ಲ ಸೋಮವಾರ ಒಬ್ಬರದು, ಮಂಗಳವಾರ ಒಬ್ಬರದು, ಬುಧವಾರ ಒಬ್ಬರದು, ಗುರುವಾರ ಒಬ್ಬರದು, ಶುಕ್ರವಾರ ಒಬ್ಬರದು, ಶನಿವಾರ ಒಬ್ಬರದು, ಭಾನುವಾರ ಒಬ್ಬರದು. ಹಂಗೆ ಸರ್ಕಲಾಗಿ ಬರ್ತಾನೆ ಇರುತ್ತೆ. ಒಂದಿನ ಇವಂದು ಕೂಡ ಬಂದಾಗ ಇವನು ಅವಾಗ ಕುಡ್ದಾಗ ನಶೆದಾಗ ಹೇಳ್ತಾ ಇದ್ದ ಒಂದು ಮಾತು, ಬರೀ ಅಡಿವ್ಯಾಗ ಮಾಡಕತ್ತಿ, ನನ್ನ ಮನೆಯಾಗ ನನ್ನ ಹೆಂಡತಿ ಭಾಳ ಚೆನ್ನಾಗಿ ಏನು ಮಾಡ್ತಾಳೆ? ಅಡುಗೆ ಮಾಡ್ತಾಳೆ, ಎಲ್ಲ ರೀತಿಯಿಂದಲೂ ಸಪೋರ್ಟು ಮಾಡ್ತಾಳೆ, ಅಡುಗೆ ಮಾಡಿಕೊಡ್ತಾಳೆ, ಏನು ಕೂಡ ಬೈಯಲ್ಲ. ಹಲ್ಲೆಲೂಯಾ. ಅಂದಾಗ ಅವಾಗ ಆ ಒಬ್ಬ ಸ್ತ್ರೀ, ಆತನ ಪತ್ನಿ, ಆಕೆ ಏನಾಗಿದ್ಲು ಅಂದರೆ ತಪ್ಪುಗಳನ್ನು ಪಾಪಗಳನ್ನು ತಿಳಿದುಕೊಂಡು ದೇವರ ಮಗಳಾಗಿ ಜೀವಿಸಿ ರಕ್ಷಣೆಯ ಮಾರ್ಗದಲ್ಲಿ ನಡೀತಾ ಇದ್ಲು ಪ್ರಿಯರೇ. ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಒಬ್ಬ ಸ್ತ್ರೀ ಆಗಿದ್ಲು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ
ಬರೀ ಅದೇ ಹೇಳ್ತೀಯಪ್ಪ. ಉಪ್ಸರ್ ಹೆಂಗೆ ಉಪ್ಸರ್ ನೋಡ್ರಿ, ಬರೀ ನಿಂದು ಬಾಯಿ ಮಾತೆ. ಒಂದು ಸರಿನ ಕರ್ಕೊಂಡು ಹೋಗ್ಲಿಲ್ಲ ಮನೆಗೆ, ಪಾಟಲ್ಲಿ ತಂಗಿ ಕೂಡ ಒಂದು ಸರಿನ ನೀನೇನು ಮಾಡಲಿಲ್ಲ, ಚಿಕನ್ ಫ್ರೈ ಮಾಡಿಸ್ಕೊಳ್ಳಲಿಲ್ಲ. ಇನ್ನು ಏನು ರೀ ಅವು ಏನು ಕುಡಿಯೋ ಹೊತ್ನಾಗ ಏನು ಯೂಸ್ ಮಾಡ್ತಾರೆ ಹೇಳ್ರಿ, ಏನು ರೀ? ಹಾಂ, ಮಿಕ್ಸರ್ ಏನು ಇರ್ತಲ್ಲ ಶೇಖರ, ಮಿಕ್ಸರ್. ಹಲ್ಲೆಲೂಯಾ. ಹಾಂ, ಖಾರ ಅವೆಲ್ಲ ಇರ್ತಾವ, ಅವೆಲ್ಲ ಬಾಡಿ ಕೊಡ್ತಾರೆ. ಹಲ್ಲೆಲೂಯಾ. ನನ್ನ ಹೆಂಡ್ತಿ ಏನು ಅನ್ನಲ್ಲ ಅಂತೇಳಿ ಬರೀ ನೀನು ಹೇಳ್ತಾ ಇದ್ದೀಯ. ಒಂದು ಸರಿಯನ್ನು ಕರ್ಕೊಂಡು ಹೋಗಿಲ್ಲ. ಈ ಸಲ ನೀನು ಪಾಳಿ ಬಂದಾಗ ನೀನೇನು ಮಾಡ್ಬೇಕು? ಕರ್ಕೊಂಡು ಹೋಗ್ಬೇಕು ಅಂದ ತಕ್ಷಣ ಆಯ್ತಾಯ್ತು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಏನು ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ ಪ್ರೇಯರ್. ಒಂದಿನ ರಾತ್ರಿ ಎಲ್ಲ ಒತ್ತಲ್ಲಿ ಕರ್ಕೊಂಡು ಹೋಗ್ತಾನೆ. ಬಾಗಿಲು ತಗಲು, ಟಕ್ ಟಕ್ ಅಂತೇಳಿ ಶಬ್ದ ಆಯಿತು. ಬಾಗಿಲು ತೆಗೆದ ಮೇಲೆ ಬಂದರು, ಇವರೆಲ್ಲರೂ ಕೂತ್ಕೊಂಡ್ರು. ಹಲ್ಲೆಲೂಯಾ. ಎಲ್ಲ ತಂದ್ಕೊಂಡಿದ್ದಾರೆ, ಎಲ್ಲವೂ ಕವರಲ್ಲಿ ಇಟ್ಕೊಂಡು ಎಲ್ಲ ತಂದ್ಕೊಂಡಿದ್ದಾರೆ. ಆಯಿತು, ಟೇಬಲ್ ಮೇಲೆ ಇಟ್ಟು ರೌಂಡಾಗಿ ಕುಂತ್ಕೊಂಡ್ರು. ಅವಾಗಿತ್ತು ಆರ್ಡ್ರ್ ಮಾಡಕತ್ತೇನೆ. ಹಲ್ಲೆಲೂಯಾ. ಏನು ಮಾಡ್ತಾಯಿದ್ದಾರೆ? ಹಾಂ, ಹೆಂಡತಿಗೆ ಆರ್ಡ್ರ್ ಮಾಡಕತ್ತೇನ, ಇಂತಿಂಥದ್ದು ಮಾಡ್ಕೊಂಬ, ಇಂತಿದ್ದಂತಂದಿನಿ, ಬೇಗ ನೀನು ಮಾಡ್ಕೊಂಬ ಅಂದ ತಕ್ಷಣ ಹಾಕಿ ಅವೆಲ್ಲ ತಗೊಂಡೋಗಿ ಒಳಗಡೆ ಹೋಗಿ ಏನು ಮಾಡಿದ್ಲು, ಎಲ್ಲ ಸಿದ್ಧ ಮಾಡ್ಕೊಂಡು ಬಂದು ಕೊಟ್ಲು. ಅವಾಗ ಅವರೆಲ್ಲರೂ ಮಾತಾಡ್ಕೊಳಕತ್ತಾರೆ. ಏನಂತೇಳಿ ಮಾತಾಡ್ಕೊಳಕತ್ತಾರೆ ಗೊತ್ತಾ? ವಾ ನಮ್ಮ ಹೆಣ್ತಿರ ಆದ್ರಪ್ಪ ಅಂದ್ರೆ ಹೊರಗಡೆ ದೊಡ್ಡ ಗಲಾಟೆಗಳಾಗಿಬಿಡ್ತಿದ್ವು, ಏನೇನೋ ನಡೆದು ಬಿಡ್ತಿದ್ವು. ಆದರೆ ತಂಗಿ ಭಾಳ ಸೌಮ್ಯ ಸ್ವಭಾವದವಳು, ಗಂಡನ ಮಾತು ಭಾಳ ಗೌರವಿಸ್ತಾಳ, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಳಕತ್ತಿದ್ರು ಪ್ರಿಯರೇ. ಅಲ್ಲಲ್ಲ, ಏನು ಎದ್ರ ಸಲುವಾಗಿ ಹಿಂಗೆ ಮಾಡ್ತಾ ಇದ್ದಾಳೆ ಈಕೆ ಅಂತೇಳಿ ಅವಾಗ ಅವ್ರು ತಡ್ಕೊಳ್ಳಾರ್ದೆ ಕೇಳಿಬಿಟ್ರು. ಅಲ್ಲಮ್ಮ, ನಮ್ಮ ಹೆಣ್ತಿಯರು ನಮ್ಮ ಹೆಣ್ಮಕ್ಳಾಗಿದ್ರಪ್ಪ ಅಂದ್ರೆ ಇಷ್ಟು ಇದು ಎಂಟ್ರಿನೇ ಕೊಡ್ತಾ ಇದ್ದಿಲ್ಲ, ಎಣ್ಣೆ ಮನೆಗೆ ಹೊಡೆಯಂಗಿಲ್ಲ, ಹೊರಗಡೆ ಏನಾದರೂ ಮಾಡಿ ಬರ್ರಿ, ಮನೆಗೆ ಏನು ಮಾಡೋಂಗಿಲ್ಲ, ಸಹೋದರ ಫ್ರೆಂಡ್ಶಿಪ್ನ ಕರ್ಕೊಂಬರಂಗಿಲ್ಲ. ಆದರೆ ನೀನು ಯಾಕಮ್ಮ ಇಷ್ಟು ನಿನ್ನ ಗಂಡ ಹೇಳಿದ ಮಾತನ್ನೇ ನೀನು ಭಾಳ ಗೌರವಿಸ್ತಾ ಕೇಳ್ತಾ ಇದ್ದೆ ಅಂತ ಹೇಳಿದಾಗ ಅವಾಗ ಆಕೆ ಒಂದು ಮಾತು ಹೇಳ್ತಾವೆ. ಯಾರು? ಹೆಂಡತಿ. ನಿಜ ರೀ ಅಣ್ಣವ್ರೇ, ನಾನೀಗ ರಕ್ಷಣೆ ಹೊಂದ್ಬಿಟ್ಟೀನಿ, ದೇವ್ರ ಮಗಳಾಗಿಬಿಟ್ಟೀನಿ, ದೇವ್ರ ಭಯಭಕ್ತಿಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ನನಗೆ ದೇವರು ವಾಗ್ದಾನ ಮಾಡಿದ್ದಾನೆ ಪರಲೋಕ, ನಿತ್ಯ ಜೀವ, ಶಾಶ್ವತ ಜೀವ, ದೇವರು ಇರುವ ಪರ್ಯಂತರ ನಾನು ಅಲ್ಲಿ ಇರುವಂಥ ಒಂದು ಸ್ಥಿತಿ. ಆದರೆ ನನ್ನ ಗಂಡ ನರಕಕ್ಕೆ ಹೋಗ್ತಾನ. ಎಲ್ಲಿಗೆ ಹೋಗ್ತಾನ? ನರಕಕ್ಕೆ ಹೋಗ್ತಾನ. ನನ್ನ ಗಂಡ ದೇವ್ರನ್ನ ತಿಳ್ಕೊಂಡಿಲ್ಲ. ನನ್ನ ಗಂಡ ಬರೀ ಮೂರ್ತಿ ಪೂಜೆಯಲ್ಲಿದ್ದಾನೆ. ನನ್ನ ಗಂಡ ಬರೀ ಕುಡಿಯೋದ್ರಲ್ಲಿ ಸೇದೋದ್ರಲ್ಲಿ ಇದಾನ. ನರಕದಾಗ, ದೂರದಿಂದ ನರಕದಾಗ ಪಿಕ್ಚರ್ ತೋರಿಸ್ತಾರೆ ಹಿಂಗೆ. ಏನಂತೇಳಿ? ಚೆನ್ನಾಗಿ ಅಲ್ಲಿ ಸಿನಿಮಾ ಇದೆ, ಚೆನ್ನಾಗಿ ಅಲ್ಲಿ ಏನಿದೆ ಕುಡಿಯೋದಿದೆ, ಚೆನ್ನಾಗಿ ಅಲ್ಲಿ ತಿನ್ನೋದಿದೆ, ಚೆನ್ನಾಗಿ ಎಲ್ಲ ದೂರದಿಂದ ನೋಡ್ತಾರೆ. ಆದರೆ ಒಳಗಡೆ ಹೋದಾಗ ಏನೈತಿ? ಒಳಗಡೆ ಹೋದಾಗ ಏನೈತಿ? ಏನಿಲ್ಲ, ಬರೀ ನಿತ್ಯವಾಗಿ ಬೆಂಕಿ ಉರಿಯುವಂಥ ಒಂದು ಸ್ಥಿತಿ, ನಿತ್ಯವಾಗಿ ಹುಳಗಳು ಕಡಿಯುವಂಥ ಸ್ಥಿತಿ ಇದೆ. ಅದರ ಸಲುವಾಗಿ ನನ್ನ ಗಂಡ ಭೂಮಿಯಲ್ಲಾದರೂ ಕೂಡ ಏನಾಗಿರಲಿ? ಚೆನ್ನಾಗಿರಲಿ, ಸಂತೋಷದಿಂದಿರಲಿ. ಅದ್ರ ಸಲುವಾಗಿ ನನ್ನ ಗಂಡ ಹೇಳ್ದಂಗೆಲ್ಲ ನಾನು ಕೇಳ್ತಾ ಇದ್ದೀನಿ ಅಂತೇಳಿ ಏನು ಮಾಡಿದ್ಲ ಆ ತಾಯಿ. ಹೇಳಿದ ತಕ್ಷಣ ಎಲ್ಲರಿಗೆ ಏನಾಯ್ತು? ತಣ್ಣಗಾದ ಕಪಾಳ ಕೊಡ್ದಂಗೆ ಆಯ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆವತ್ತಿನ ದಿನವೇ ಗಂಡ ಏನು ಮಾಡಿದ? ನಿತ್ಯತ್ವದ ಕುರಿತಾಗಿ ತಿಳಿದುಕೊಂಡ, ಯೇಸು ಕ್ರಿಸ್ತನ ನಿಜವಾದ ದೇವರು ಎಂಬುದಾಗಿ ಗ್ರಹಿಸಿಕೊಂಡು ಆತನು ಕೂಡ ಏನು ಮಾಡಿದ ಪ್ರಿಯರೇ? ರಕ್ಷಣೆ ಹೊಂದಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಭಕ್ತಿ ಉಳ್ಳಂಥ ಸ್ತ್ರೀ. ಆ ಸ್ತ್ರೀ ಏನಾಗಿದ್ದಾಳಂತೆ? ಗಂಡನಿಗೆ ಏನಾಗಿದ್ದಾಳೆ? ಮನೆಯ ಅಭಿವೃದ್ಧಿಯನ್ನು ಬಯಸುವಂಥವಳಾಗಿದ್ದಾಳೆ. ಅದರ ಸಲುವಾಗಿ 31ನೇ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೀವಿ. ಯಾವ ಸ್ತ್ರೀಯ ಕುರಿತಾಗಿ? 31ನೇ ಜ್ಞಾನೋಕ್ತಿ 10ನೇ ವಾಕ್ಯ ಹೇಳುತ್ತೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಹಾಂ, ಹಲ್ಲೆಲೂಯಾ. ಗುಣವತಿಯಾದಂಥ ಸತಿ, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಹಾಂ, ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಹಲ್ಲೆಲೂಯಾ. ನೋಡ್ರಿ, ಈಕೆ ತನ್ನ ಗಂಡನನ್ನು ಹೆಂಗೆ ಟರ್ನ್ ಮಾಡ್ಕೊಂಡ್ಲು. ಹಲ್ಲೆಲೂಯಾ. ಯಾವ ರೀತಿಯಾಗಿ ತನ್ನ ಗಂಡನು ತಪ್ಪಾದ ದಾರಿಯಲ್ಲಿರಬೇಕಾದ್ರೆ ಯಾವ ರೀತಿಯಾಗಿ ಸರಿಯಾದ ದಾರಿಯಲ್ಲಿ ಆಕೆ ನಡೆಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಕುಟುಂಬದ ಜವಾಬ್ದಾರಿ ತಂದೆ ತಾಯಿಗಳು ಅಂದರೆ ಗಂಡ ಹೆಂಡತಿ ನೀವೇನು ಮಾಡಬೇಕು? ಗಂಡನ ತಪ್ಪಿ ಹೋದಾಗ ನೀನೇನು ಮಾಡಬೇಕು? ಸರಿಯಾದ ದಾರಿಗೆ ನೀನು ಬರ್ತಾ ಇದೆಯಲ್ಲ, ನೀನು ನಡೆಸ್ಬೇಕು.
ನೀನು ಮೊದಲು ರಕ್ಷಣೆ ಹೊಂದಬೇಕು. ಇಲ್ಲ ರೀ ಅದ್ರಿ ಇದ್ರಿ ಅಂತೇಳಿ ಅನ್ನೋದ್ರಾಗ ಏನಾಗ್ಬಿಡುತ್ತಾ, ಎಲ್ಲ ಹೋಗ್ಬಿಡುತ್ತೆ ಅಂತ ತಿಳ್ಕೊರಿ. ಏಸಪ್ಪ ಬಂದ ಅಂತ ತಿಳ್ಕೊರಿ. ಬಂದಮೇಲೆ ಏನಾಗುತ್ತೆ ರೀ, ಈ ಮೈಕು ಈ ಬೈಬಲ್ಗಳು ಇವೆಲ್ಲ ಇಲ್ಲೇ ಕೆಳಗಡೆ ಬಿಡಲ್ಪಡ್ತಾವೆ. ಏನಾಗ್ತೀವಿ ನಾವೆಲ್ಲರೂ ಮ್ಯಾಕೆ ಹೋಗ್ಬಿಡ್ತೀವಿ. ಯಾರ್ಯಾರು ಕರೆಕ್ಟಾಗಿ ನಡ್ಕೊಳ್ತಾ ಇದ್ದಾರೋ, ರಕ್ಷಣೆ ಹೊಂದಿದಾರೋ ಎಲ್ಲರೂ ಮಾಯನ ಆಗ್ತಾರೆ. ಇದು ನಿಜ, ನಡೆಯುವಂಥದ್ದು. ಯೇಸು ಸ್ವಾಮಿ ಹೇಳಿದಾನೆ ಏನಂತೇಳಿ, ಹೊಲದಲ್ಲಿ ಕೆಲಸ ಮಾಡುವಂಥವ್ರು ಏನಾಗ್ತಾರೆ, ಒಬ್ಬರು ಬಿಡಲ್ಪಡ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ. ಮಕ್ಕಂಡವ್ರು ಒಬ್ಬರು ಬಿಡಲ್ಪಡ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ. ಬೀಸಕಲ್ ಮುಂದೆ ಬೀಸ್ತಾ ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ, ಒಬ್ಬರು ಬಿಡಲ್ಪಡ್ತಾರೆ. ಅಂದ್ರೇನು, ರಾತ್ರಿ ಟೈಮ್ನಾಗ ಮಲಗೋದು. ಕೆಲಸ ಯಾವಾಗ ಮಾಡ್ತೀವಿ, ಬೀಸೋದು ಯಾವಾಗ ಮಾಡ್ತೀವಿ, ಕೆಲವರು ಮಧ್ಯಾಹ್ನ ಟೈಮ್ ಮಾಡ್ತಾರೆ, ಇನ್ನೊಂದು ಟೈಮಲ್ಲಿ. ಹಲ್ಲೆಲೂಯಾ. ಹೊಲಗಳಲ್ಲಿ ಅದು ಇರುವಂಥ ಸಮಯ ಬೇರೆ. ಇವಾಗ ರಾತ್ರಿ ನಮ್ಮಲ್ಲಿ ಆದರೆ ಅಲ್ಲಿ ಅಮೇರಿಕದಾಗ ಏನಾಗಿರುತ್ತೆ, ಈಗ ಬೆಳಗ್ಗೆ ಮುಂಜಾನೆ ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಭೆಯಲ್ಲಿ ಅಂದರೆ ಸಭೆಯಲ್ಲಿರುವಂಥವರೇ ಇನ್ನೂ ಅರ್ಧದಷ್ಟು ಏನಾಗ್ತಾರಂತೆ, ಬಿಡಲ್ಪಡ್ತಾರಂತೆ. ಅಂದರೆ ನಟನೆಯ ಭಕ್ತಿಯನ್ನು ಮಾಡುವಂಥವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಭಯಭಕ್ತಿ ಉಳ್ಳವರಿಗೆ ಪರದೇಶು ದೇವರು ವಾಗ್ದಾನ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಆದರೆ ಇನ್ನೂ ಕೆಲವರು ಏನು ಮಾಡ್ತಾ ಇಲ್ಲ, ಅದನ್ನು ಪಡೆದುಕೊಳ್ತಾ ಇಲ್ಲ, ಹೊಂದುತ್ತಾ ಇಲ್ಲ, ನಂಬುತ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಹೇಳಿದ್ವಲ್ಲ, ಭಯಭಕ್ತಿ ಉಳ್ಳವರ ಆಸೆಯನ್ನು ದೇವರು ಏನು ಮಾಡ್ತಾನೆ, ಪೂರೈಸುತ್ತಾನೆ. ಆತನು ಪೂರೈಸುವ ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಆಸೆಯುಳ್ಳ ಪ್ರಾಣವನ್ನು ದೇವರು ಏನು ಮಾಡ್ತಾನಂತೆ, ತೃಪ್ತಿಪಡಿಸ್ತಾನಂತೆ. ಹಲ್ಲೆಲೂಯಾ. ಆಸೆ ನಮಗೆ ಬೇಕು, ಆದರೆ ದುರಾಸೆ ನಮಗೆ ಬೇಕಾಗಿಲ್ಲ. ಆಸೆ ಅಭಿವೃದ್ಧಿಗೆ ಮೂಲ, ದುರಾಸೆ ದುಃಖಕ್ಕೆ ಮೂಲ ಎಂಬುದಾಗಿ ಅನೇಕ ಸಾರಿ ನೀವು ಕೇಳಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಮೊದಲನೇದಾಗಿ ಏನಾಗಿರಬೇಕು, ಭಯಭಕ್ತಿ ಉಳ್ಳವ್ರಿಗೆ ಏನು ಬರುತ್ತೆ ಹೇಳ್ರಿ. ಮೊದಲನೇದಾಗಿ ಭಯಭಕ್ತಿ ಉಳ್ಳವ್ರಿಗೆ ಏನು ಬರುತ್ತೆ, ಏನು ಬರುತ್ತೆ? ಮೊದಲನೇದಾಗಿ ಭಯಭಕ್ತಿ ಉಳ್ಳವ್ರಿಗೆ ಏನು ಬರುತ್ತೆ ಹೇಳ್ರಿ. ಮೊದಲನೇದಾಗಿ ಭಯಭಕ್ತಿ ಉಳ್ಳವ್ರಿಗೆ ಏನಾಗುತ್ತೆ, ಪ್ರಾಣ ಕಾಪಾಡಲ್ಪಡುತ್ತೆ. ಯಾವಾಗಲೂ ಕೂಡ ಏನಿರುತ್ತೆ, ಶುಭ ಇರುತ್ತೆ. ಹಲ್ಲೆಲೂಯಾ. ಎರಡನೇದಾಗಿ ಭಯಭಕ್ತಿ ಉಳ್ಳವರನ್ನು ದೇವರು ಏನು ಮಾಡ್ತಾನೆ, ಶತ್ರುಗಳಿಂದ ತಪ್ಪಿಸ್ತಾನೆ. ಮೂರನೇದಾಗಿ ಭಯಭಕ್ತಿ ಉಳ್ಳವಂಥವರ ದಿನಗಳನ್ನು ದೇವರು ಏನು ಮಾಡ್ತಾನೆ, ವೃದ್ಧಿ ಮಾಡ್ತಾನೆ. ಜ್ಞಾನೋಕ್ತಿಗಳ 10:27 ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಇವತ್ತು ನಾವು ನೋಡಿದ್ದೀವಿ, ಭಯಭಕ್ತಿ ಉಳ್ಳವರ ಸುತ್ತಲೂ ದೇವದೂತರ ದಂಡಿಳಿಸಿ ದೇವರು ಏನು ಮಾಡ್ತಾನೆ, ಕಾವಲು ಆಗಿದ್ದು ಕಾಪಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಐದನೇದಾಗಿ ನಾವು ಏನು ನೋಡಿದ್ದೀವಿ, ಭಯಭಕ್ತಿ ಉಳ್ಳವರಿಗೆ ಪರದೇಶು ಅಂದರೆ ಇವಾಗಿರುವಂಥ ವಿಶ್ರಾಂತಿ ಸ್ಥಾನ, ಅದು ದೇವ್ರು ಏನು ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ನರಕಕ್ಕೆ ಹೋಗ್ತಾರೆ ಕೆಲವು ಜನರು, ನಂಬಲಾರ್ದಂಥವ್ರು, ಭಯಭಕ್ತಿ ಇರಲಾರ್ದಂಥವ್ರು. ಆದರೆ ಭಯಭಕ್ತಿ ಉಳ್ಳಂಥವ್ರಿಗೆ ಏನು ವಾಗ್ದಾನ ಮಾಡಿದಾನೆ ದೇವರು, ಪರದೇಶು ಅಂದರೆ ನಿತ್ಯ ಶಾಶ್ವತವಾಗಿರ್ತಕ್ಕಂಥ ಜೀವ. ಹಲ್ಲೆಲೂಯಾ. ಆಮೇಲೆ ಆರನೇದಾಗಿ ನಾವು ನೋಡಿದೆವು, ಭಯಭಕ್ತಿ ಉಳ್ಳಂಥವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಏಳನೇದಾಗಿ ಭಯಭಕ್ತಿ ಉಳ್ಳಂಥವರ ಇಷ್ಟಾರ್ಥವನ್ನು ದೇವರು ಏನು ಮಾಡ್ತಾನೆ, ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯ ವಾಕ್ಯನ ಆಶೀರ್ವದಿಸಿ ದಿವಸಲ್ಲಿ ನಮ್ಮೆಲ್ಲರ ಆತ್ಮಗಳೆಲ್ಲ ಅವಕ್ಕಾಗಿ ಆಮೇನ್. ಈ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರಿಗೆ ಭಯಪಡ್ತಾ ಇದ್ದೀಯಾ? ಮನುಷ್ಯರು ಮಾಡಿದಂಥ ಸಂಪ್ರದಾಯಗಳಿಗೆ ಭಯಪಡ್ತಾ ಇದ್ದೀಯಾ? ಮನುಷ್ಯರು ಕಲ್ಪನೆ ಮಾಡಿದಂಥ ಕೆಲವೊಂದು ವಿಷಯಗಳಿಗಾಗಿ ನೀನು ಭಯಪಡ್ತಾ ಇದ್ದೀಯಾ? ಯಾವ ವಿಷಯಕ್ಕಾಗಿ ಭಯಪಡ್ತಾ ಇದ್ದೀಯಾ? ದೇವರಿಗೆ ಭಯ ಮತ್ತು ಭಕ್ತಿ, ದೇವರನ್ನು ಗೌರವಿಸುವಂಥ ಸ್ಥಿತಿ. ವಿಮೋಚನೆ ಕಾಂಡ 20:20 ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನ ದಶಾಜ್ಞೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಾ ಇದ್ದಾನೆ, ನಾನು ಯೆಹೋವನು, ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ನಾನು ಸಲ್ಲಗೊಡಿಸುವ ದೇವರಲ್ಲ ಎಂಬುದಾಗಿ. ಆತನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಭೂಮಿ ಆಕಾಶ ಕಣ್ಣಿಗೆ ಕಾಣುವಂಥದ್ದೆಲ್ಲವನ್ನ ಉಂಟು ರೂಪು ಮಾಡಿದಂಥ ದೇವರು. ಒಂದು ಸಂದರ್ಭದಲ್ಲಿನ ಸ್ಥಿತಿ ಯಾವ ರೀತಿಯಾಗಿದೆ? ಯಾವುದಕ್ಕೆ ಭಯಪಡ್ತಾ ಇದೆಯಾ? ಅಯ್ಯೋ, ನಿನ್ನ ಕುಲದವ್ರು ಏನಂತಾರೋ, ನಿನ್ನ ಕುಟುಂಬದವ್ರು ಏನಂತಾರೋ, ನಿನ್ನ ಮತದಲ್ಲಿರುವಂಥವ್ರು ಏನಂತಾರೋ ಅಂಥೇಳಿ ಅವರಿಗೆ ಭಯಪಟ್ಟು ದೇವರನ್ನು ನಂಬಲಾರದೆ ನೀ ನಷ್ಟ ಹೊಂದುತ್ತಾ ಇದ್ದೀಯೇನೋ ಈ ಸಮಯದಲ್ಲಿ. ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ನೋಡಿದ್ದೀಯಲ್ಲ, ಕೇಳಿದ್ದೀಯಲ್ಲ. ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೋ. ಸಮಯ ಹೋದ ಮೇಲೆ ಮತ್ತೆ ಪುನಃ ಬರೋದಿಲ್ಲ. ಅಯ್ಯೋ, ಎಷ್ಟೋ ವರ್ಷಗಳು ನಂಬಿದ್ರೆ ನಾನು ಇನ್ನೂ ಎಷ್ಟೋ ರೀತಿ ಆಶೀರ್ವಾದಗಳನ್ನು ಪಡೆದುಕೊಂಡು ಬಿಡ್ತಾ ಇದ್ದೆ ಅನ್ನುವಂಥ ಸ್ಥಿತಿ ಬೇಡ, ಕೊರಗುವಿಕೆ ಸ್ಥಿತಿ ಬೇಡ. ಇವತ್ತೇ ಶುಭ ದಿನ, ಇವತ್ತೇ ಒಳ್ಳೆಯ ದಿನ.
ರಕ್ಷಣೆಯ ದಿನ ಎಂಬುದಾಗಿ, ಪ್ರಸನ್ನತೆಯ ಕಾಲ ಎಂಬುದಾಗಿ ಕೊರಿಂಥಿ 6:2 ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಮೊದಲನೇ ಕೊರಿಂಥಿಯಲ್ಲಿ ನಿನ್ನ ಸ್ಥಿತಿ ಯಾವ ರೀತಿ ಆಗಿದೆ ಒಂದು ಸಾರಿ ಆಲೋಚನೆ ಮಾಡು. ದೇವರಿಗೆ ಭಯಪಡುವಂಥ ವ್ಯಕ್ತಿ, ದೇವರಲ್ಲಿ ಭಯಭಕ್ತಿಯುಳ್ಳಂಥ ವ್ಯಕ್ತಿ ಆ 7 ಆಶೀರ್ವಾದಕ್ಕೆ ಬಾಧ್ಯನಾಗ್ತಾನೆ. ಅವು ಮಾತ್ರ ಅಲ್ಲ, ಇನ್ನೂ ಅನೇಕ ಇದ್ದಾವೆ. ನೀನು ತಿಳಿದುಕೊಳ್ಳುವುದಕ್ಕಾಗಿ ದೇವರು ಹೇಳಿಸಿರುವಂಥ 7 ಮಾತುಗಳು ಮಾತ್ರ ಪ್ರಿಯರೇ. ಒಂದು ಸಂದರ್ಭದಲ್ಲಿ ಒಂದು ಸಾರಿ ಆಲೋಚನೆ ಮಾಡು. ನೀನು ಯಾವ ಒಂದು ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ, ಯಾವ ವಿಚಾರದಲ್ಲಿ ತಪ್ಪಿ ಹೋಗಿದ್ದೀಯಾ, ಎಲ್ಲಿದ್ದೀಯಾ, ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯಳೇ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಸ್ಪಷ್ಟವಾಗಿ ನೇರವಾಗಿ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಇಂಥ ಅಮೂಲ್ಯವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೊಡಲು ಈ ಅತಿದೊಡ್ಡ ಗ್ರಾಮದಲ್ಲಿ ನೀನು ಕಾಲಿಟ್ಟು ಮಾತಾಡಿದ್ದೆ ಸ್ವಾಮಿ. ಕೇಳಿದ ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಇವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿರಪ್ಪ, ರಕ್ಷಣೆ ಇವರಿಗೆ ಉಂಟು ಮಾಡ್ರಪ್ಪ. ಮನಸ್ಸನ್ನು ಸ್ವಾಮಿ ಬದಲಾಯಿಸು ರಾಜ. ಕರ್ತನೆ, ನೀನು ಸಹಾಯ ಮಾಡಿ ನಡೆಸು, ಸಫಲಗೊಳಿಸು. ಕರ್ತನೆ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದ ಎಲ್ಲರನ್ನ ಸ್ವಾಮಿ ಕರ್ತನೆ ಮಾರ್ಪಡಿಸಬೇಕೆಂಬುದಾಗಿ ಮನವರಿಕೆ ಮಾಡಿ ಅವರು ಸ್ವಾಮಿ ಪಾಪ ವಿಮೋಚನೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲು ಸಿದ್ಧರಾಗುವುದಕ್ಕಾಗಿ ಅವರನ್ನು ಸ್ವಾಮಿ ಸ್ಥಿರಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಓ ದೇವಾದಿ ದೇವರೇ, ಕರ್ತನೆ, ಈ ವಾಕ್ಯವು ನಮ್ಮಲ್ಲಿ ಫಲಭರಿತವಾಗಿ ಸ್ವಾಮಿ ಅಪ್ಪ ಕರ್ತನೆ ಬಹು ಫಲಗಳನ್ನು ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸುವಂತೆ ಅಪ್ಪ ನಡೆಸಲಿ ದೇವ. ನೀನು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತು ಮಹಾರಾಜರ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರುವ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ತಂದೆಯೇ, ಆಮೇನ್. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲಿಲೂಯ, ಹಲ್ಲಿಲೂಯ, ಹಲ್ಲಿಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು